ಇಲ್ಲಿ ಕಲ್ಗೂ ಕಿವಿ ಇರುತ್ತೆ, ಒಂಚೂರು ಗೊತ್ತಾದ್ರೂ ನಮಗೆ ಶೂಟ್ ಮಾಡ್ಬಿಡ್ತಾನೆ ಬಂದು ಹಿಂಗೆ ಎಂದು ಪೇಸವಾಣ ಅಂತ. ಅದು 1994, 95, 96, 97 ಫಸ್ಟ್ ಗಾರ್ಡ್ ಮೋನಯ್ಯ ಅಂತ ಒಂದು ಕೊಲೆ ಆಯ್ತು. ಸುಮ್ಮನೆ ಒಂದು ಸಣ್ಣದಾಗಿ ಬಂತು, ಬರೀ ಸುದ್ದಿ, ಫೋಟೋ ಇಲ್ಲ, ಯಾರು ತೆಗ್ದಿರೋರಿಲ್ಲ. ಮತ್ತೆ ವೀರಪ್ಪನ್ ಇದ್ದಂತ ಊರಿಗೆ, ವೀರಪ್ಪನ್ ಹತ್ಯೆ ಮಾಡಿದಂತ ಸ್ಥಳಗಳಿಗೆಲ್ಲ ಸ್ಟ್ರೇಂಜರ್ ಫೋಟೋಗ್ರಾಫರ್ ಆಗಿದ್ದೆ. ಐ ಮೀನ್ ಫೋಟೋ ತೆಗೆದ್ರೆ ಒಂದು ಫೋಟೋಗೆ 10 ರೂಪೀಸ್ 8 ರೂಪೀಸ್ ಕೊಡೋರು. ಮೈಸೂರಿನ ಪ್ರತಿಷ್ಠಿತ ಪತ್ರಿಕೆಗಳಿಗೆ 8 ರೋಲ್ ತೆಗೆದೆ, 8 ರೋಲ್ ಒಳ್ಳೆ ಫೋಟೋ ಬಂತು. ಅದು ಕಪಲ್ ರೇಂಜು, ಎರಡನ್ನೂ ಒಂದು ಕಡೆ ಕೂರಿಸಿ ಕ್ಲಿಕ್ ಮಾಡಿದ್ರೆ ಮಾತ್ರ ಫೋಟೋಸ್ ಬರುತ್ತೆ, ಬ್ಲರ್ ಬರಲ್ಲ. ನಾವು ಇದ್ರಲ್ಲಿ ಮಾಡ್ತೀವಿ. ಓ ಹೌದಾ? ಇದರಲ್ಲೇ ಉಂಟು ನಮ್ದು ವಿಡಿಯೋ ಫೋಟೋ ಎಲ್ಲ. ಇಲ್ಲಿ 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 ಓಕೆ ಓಕೆ, ಅಲ್ಲಿ ಕಾಣಿಸ್ತಾ ಇದಾರಲ್ಲ ರೆಕಾರ್ಡಿಂಗ್. ಓಕೆ, ಇದೇನಾ? ಇದೇ ಕ್ಯಾಮ್ರಾನಾ ವೀರಪ್ಪನ್ ಇದಕ್ಕೆ ತಗೊಂಡೋಗಿದ್ದು ನೀವು? ಇಲ್ಲ, ಅದು ಸ್ಟಿಲ್ ಇದು ಏನದು ರೋಲ್ ಹಾಕೊಂಡು ತೆಗಿಯೋ ಕ್ಯಾಮ್ರಾ. ಇದು ಡಿಜಿಟಲ್ ಬಂದ್ಬಿಟ್ಟಿದೆ. ಮೇರೆ ನಾವಿತ್ತು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದಿದ್ವಿ. ಕಾರಣ ಇಷ್ಟೇ, ನೀವು ನೋಡಿದ್ದೀರಾ ಸೀರೀಸ್ ಆಫ್ ಎಪಿಸೋಡ್ ವೀರಪ್ಪನ್ ಕಾರ್ಯಾಚರಣೆ ಬಗ್ಗೆ ಆಗಿರ್ಬೋದು, ವೀರಪ್ಪನ್ ಮಾಡಿದಂತಹ ಪ್ಲೇಸ್ಗಳಿಗೆ, ಮತ್ತು ವೀರಪ್ಪನ್ ಇದ್ದಂಥ ಊರಿಗೆ, ವೀರಪ್ಪನ್ ಹತ್ಯೆ ಮಾಡಿದಂಥ ಸ್ಥಳಗಳಿಗೆಲ್ಲ ನಾವು ಹೋಗಿ ಸೀರೀಸ್ ಆಫ್ ಎಪಿಸೋಡ್ ಮಾಡಿದ್ವು ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ. ಬಟ್ ಇವರು ಫೋಟೋ ಜರ್ನಲಿಸ್ಟ್, ವೀರಪ್ಪನ್ ಇದ್ದಂಥ ಕಾಲದಲ್ಲಿ ಸ್ವತಃ ಇವರೇ ಖುದ್ದಾಗಿ ಕಾಡಿಗೆ ಹೋಗಿ ಫೋಟೋ ತೆಗೆದಿದ್ರು. ಇವ್ರು ಏನಕ್ಕೆ ಅದೇ ಸಂದರ್ಭದಲ್ಲಿ ಕಾಡಿಗೆ ಹೋದ್ರು, ಈ ರೀತಿಯಾದಂಥ ಅನೇಕ ರೋಚಕ ಘಟನೆಗಳನ್ನು ಇಂದಿನಿಂದ ಪ್ರಸ್ತಾಪ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ಮೇಡಮ್ 1997 ನಾನು ಫೀಲ್ಡಿಗೆ ಬಂದಿದ್ದು. ಫಸ್ಟ್ ಸ್ಟ್ರೇಂಜರ್ ಫೋಟೋಗ್ರಾಫರ್ ಆಗಿದ್ದೆ. ಐ ಮೀನ್ ಫೋಟೋ ತೆಗೆದ್ರೆ ಒಂದು ಫೋಟೋಗೆ 10 ರೂಪೀಸ್ 8 ರೂಪೀಸ್ ಕೊಡೋರು. ಮೈಸೂರಿನ ಪ್ರತಿಷ್ಠಿತ ಪತ್ರಿಕೆಗಳಿಗೆ, ಆಂದೋಲನ, ಮೈಸೂರು ಮಿತ್ರ, ಎಲ್ಲ ಕಡೆಗೂ ನಾನು ಕೊಡ್ತಾ ಇದ್ದೆ ಫೋಟೋಸು. ನಿಮ್ಮ ಈ ಜರ್ನಿ ಸ್ಟಾರ್ಟ್ ಆಗಿದೆ ಸ್ಟ್ರೇಂಜರ್ ಆಗಿ? ಸ್ಟ್ರೇಂಜರ್ ಆಗಿ ಮೇಡಮ್. 1996 ನಾನು ಫೀಲ್ಡಿಗೆ ಬಂದೆ. ನನ್ನ ಬರ್ತ್ಡೇ ಅಂದ್ಬಿಟ್ಟು ಅಕ್ಕ ಒಂದು ಕಪಲ್ ರೇಂಜ್ ಕ್ಯಾಮ್ರಾ ಕೊಡಿಸಿದ್ಲು. ಫೋಟೋಗ್ರಫಿ ಇಂಟ್ರೆಸ್ಟ್ ಅಂದ್ಬಿಟ್ಟು ಸುಮ್ಮನೆ ಮನೆ ಹತ್ರ ಬಂದಿತ್ತು, ಇದನ್ನೆಲ್ಲ ಫೋಟೋ ತೆಗಿತಿದ್ದೆ. ಏಮಂಟ್ ಶೂಟು, ಸುಮ್ಮನೆ ರೋಲ್ ಹಾಕೊಳ್ಳೋದು, ಕ್ಲಿಕ್ ಮಾಡೋದು. ಆಮೇಲೆ ಎಲೆಕ್ಟ್ರೋ 35 ಅಂದ್ಬಿಟ್ಟು ಒಂದು ಕಪಲ್ ರೇಂಜ್ ಕ್ಯಾಮ್ರಾ ಕೊಡಿಸಿದ್ಲು ಬರ್ತ್ಡೇಗೆ ಅಂತ. ಬರೀ ಅದು 1800 ರೂಪಾಯಿ ಒಂದು ಕ್ಯಾಮ್ರಾ. ಅದು ಅದರಲ್ಲಿ ಏನು ಮಾಡಿದೆ, ತೆಗೆದೆ. ನನ್ನ ಫ್ರೆಂಡ್ ತಂಗಿ ಮದುವೆ ತೆಗಿಯೋಕೆ ಹೋದೆ. 8 ರೋಲ್ ತೆಗೆದೆ, 8 ರೋಲ್ ಒಳ್ಳೆ ಫೋಟೋ ಬಂತು. ಅದು ಕಪಲ್ ರೇಂಜು, ಎರಡನ್ನೂ ಒಂದು ಕಡೆ ಕೂರಿಸಿ ಕ್ಲಿಕ್ ಮಾಡಿದ್ರೆ ಮಾತ್ರ ಫೋಟೋಸ್ ಬರುತ್ತೆ, ಬ್ಲರ್ ಬರಲ್ಲ. ಒಂದು ನ್ಯಾಷನಲ್ ಅಂತ ಒಂದು ಫ್ಲ್ಯಾಶ್ ಬರ್ತಿತ್ತು, ಆ ಫ್ಲ್ಯಾಶ್ನ ಹಾಕ್ಕೊಂಡು ಫೋಟೋ ತೆಗೆದೆ. ಪ್ರಿಂಟ್ ಹಾಕ್ಸಿ ಅವ್ನಿಗೊಂದು ಆಲ್ಬಮ್ ಮಾಡಿಕೊಟ್ಟೆ. ಇದನ್ನೇ ಯಾಕೆ ಪ್ರೊಫೆಷನಲ್ ಮಾಡ್ಕೋಬಾರ್ದು ಅಂತಂದ್ಬಿಟ್ಟು ಏನು ಮಾಡಿದೆ, ದೇವರಾಜ ಅರಸು ರೋಡಲ್ಲಿ ಸುರೇಶ್ ಕಲರ್ ಲ್ಯಾಬ್ ಅಂತಿತ್ತು. ಆಲ್ರೆಡಿ ಅವಾಗಲೇ ಮೈಸೂರಿಗೆ ಶಿಫ್ಟ್ ಆಗಿ ಮೈಸೂರಲ್ಲೇ ಇದ್ದಿದ್ದು ನಾನು, ಬಾರ್ನ್ ಮೈಸೂರೇ ನಾನು. ಸರಿ, ಅಲ್ಲಿ ಬಂದು ರೋಲ್ಗಳು ತಗೊಳ್ಳೋದು, ಹಿಂಗೆ ಯಾರು ಕರೆದ್ರೆ ಹೋಗಿ ಶೂಟ್ ಮಾಡ್ಕೊಡೋದು ಮಾಡ್ತಿದ್ವಿ. ನನಗೆ ಜರ್ನಲಿಸಮ್ಗೆ ಬರೋದಕ್ಕೆ ಗುರು ಅಂತಂದ್ರೆ ನಮ್ಮ ನೇತ್ರ ರಾಜು ಅಂದ್ಬಿಟ್ಟು ಟೈಮ್ಸ್ ಆಫ್ ಇಂಡಿಯಾ ಫೋಟೋಗ್ರಾಫರು. ಅಂದ್ರೆ ಫಸ್ಟ್ ಅವರು ನಂತರನೇ ಸ್ಟ್ರೇಂಜರು. ಆಂದೋಲನ, ಕನ್ನಡಪ್ರಭ, ಮೈಸೂರು ಮಿತ್ರ, ಪ್ರಜಾವಾಣಿ ಎಲ್ಲ ಕಡೆಗೂ ಫೋಟೋ ತೆಗೆಯೋದು, ಪ್ರಿಂಟ್ ಹಾಕ್ಸೋದು. ಈಗಿನ ತರ ಫೋಟೋ ಕೊಡಬೇಕಾಗಿಲ್ಲ, ಬ್ಲಾಕ್ ಮಾಡಿ ಕೊಡಬೇಕಾಗಿತ್ತು. ಅದನ್ನ ಫೋಟೋ ತೆಗೆಯೋದು, ಪ್ರಿಂಟ್ ಹಾಕ್ಸೋದು. ಅದನ್ನ ಬ್ಲಾಕ್ ಮೇಕರ್ಸ್ ಹತ್ರ, ರಾಘವೇಂದ್ರ ಬ್ಲಾಕ್ ಮೇಕರ್ಸ್ ಅಂತ ಚಾಮುಂಡೇಶ್ವರಿ ಥಿಯೇಟರ್ ಹತ್ರ ಕೊಟ್ಟು ಬ್ಲಾಕ್ ಮಾಡಿಸಿ ತಗೊಂಬಂದು ಕೊಟ್ರೆ ಅದು ಮನೆಸೆ ಪ್ರಿಂಟ್ ಆಗೋದು. ಆ ಬ್ಲಾಕ್ನ ತೆಗೆದು ಎಸ್ಬಿಡೋರು. ಅದು ಮರದ ಹಲಿಗೆ ಮೇಲೆ ಬ್ಲಾಕ್ ಕೂರಿಸೋರು, ತಗಡನ್ ಶೀಟ್ ಕೂರಿಸಿ ಕಂಪೋಸ್ ಮಾಡ್ತಿದ್ವಿ. ನಾನು ಆಂದೋಲನದಲ್ಲಿ ಕಂಪೋಸಿಟರ್ ಆಗಿದ್ದೆ. ಕಂಪೋಸ್ ಮಾಡೋದು A, B, C ಆ ಥರ ಇರೋದು ಎಲ್ಲ ತೊಗೊಂಡು ಕಂಪೋಸ್ ಮಾಡಿ ಪ್ರಿಂಟ್ ಆದಮೇಲೆ ಅದನ್ನು ಇಂಪೋಸ್ ಮಾಡಬೇಕಿತ್ತು. ಅದನ್ನು ತೆಗೆದು ವಾಪಸ್ ಆಗ್ತಾ ಇದ್ದೆ. ಇದರಿಂದ ನನಗೆ ಏನಾಯಿತು, ಕೃಷ್ಣ ಆಲ್ನಹಳ್ಳಿ, ಆಮೇಲೆ ನೆಲಮನೆ ದೇವೇಗೌಡರು, ಪ್ರೊಫೆಸರ್ ರಾಮದಾಸ್ ಅವರೆಲ್ಲ ಬಂದು ಆಂದೋಲನ ಆಫೀಸಲ್ಲಿ ಅವ್ರದ್ದು ಒಂದು ಅಡ್ಡೆ, ಅಲ್ಲಿ ಕೂತ್ಕೊಂಡು ಸಾಯಂಕಾಲದ ಹೊತ್ತು ರಾಜಶೇಖರ್ ಕೋಟಿ ಅವರೆಲ್ಲ ಕೂತ್ಕೊಂಡು ಇದು ಮಾಡೋರು. ನೀನು ಚೆನ್ನಾಗಿ ಕಂಪೋಸ್ ಮಾಡೋದು ಕಲ್ತ್ಬಿಟ್ಟಿದ್ದೆ, ಬೈಲಿ ನನ್ನ ಹತ್ರ ಕಂಪೋಸ್ ಮಾಡೋನವರು. ಪರ್ ಶೀಟ್ಗೆ 6 ರೂಪಾಯಿ ಕೊಡೋರು. ಫ್ರಂಟ್ ಟು ಬ್ಯಾಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರೋದು ಆಂದೋಲನ ಅಂದ್ಬಿಟ್ಟು 6 ರೂಪಾಯಿ ಕೊಡೋರು ಒಂದು ಕಾಲಮ್ಗೆ. ಅಯ್ಯೋ ನಮಗೆ ಕಾಲೇಜ್ ಓದೋದಕ್ಕೆ ಇದೇ ದುಡ್ಡು ಆಯ್ತಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಅದರಲ್ಲೇ ತೊಗೊಂಡು ಕಾಲೇಜ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಏನು ಮಾಡಿದ್ವಿ, ಎಲೆಕ್ಟ್ರೋ 35 ನಮ್ಮ ಸಿಸ್ಟರ್ ತೆಕ್ಕೊಟ್ಮೇಲೆ ಒಂದು ಬಸವರಾಜ್ ಅಂದ್ಬಿಟ್ಟು ನನಗೆ ಒಂದು ಕೊಸಿನಾ ಕ್ಯಾಮ್ರಾ ಕೊಟ್ಟ. 35-70 ಲೆನ್ಸ್ ಕೊಟ್ಟ. ಅವಾಗೆಲ್ಲ ಏನಂದ್ರೆ ಕೋನಿಕಾ, ಸಕೂರಾ ಎರಡೇ ಪಿಕ್ಚರು, ಅದನ್ನ ಹಾಕೊಂಡು ತೆಗಿಬೇಕು. ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ರೋಲ್ನ ಫಿಲ್ ಮಾಡಿಸ್ಕೊಂಬಂದಾಗಿ ತೆಗಿಬೇಕು. ಇನ್ನು ಅಷ್ಟು ಮೈಸೂರಲ್ಲಿ ಕಲರ್ ಪ್ರಿಂಟಿಂಗ್ ಬಂದಿರಲಿಲ್ಲ. ಬೆಂಗಳೂರಿಗೆ ಅಡ್ಲ್ಯಾಬ್ಸ್ ಕಳಿಸ್ಬೇಕು, ಇಲ್ಲ ಬಾಂಬೆ ಕಳಿಸ್ಬೇಕು. ಆ ಟೈಮಲ್ಲಿ ನಾವೇನು ಮಾಡ್ತಿದ್ವಿ, ಕ್ಯಾಮ್ರಾ ಒಳಗಡೆ ರೋಲ್ ಹಾಕೊಂಡು ಫೋಟೋ ತೆಗೆದು ಕಟ್ ಮಾಡಿ ಹಾಕೊಡ್ತಾ ಇದ್ವಿ. ಅವಾಗ ಏನಾಗ್ತಿತ್ತು, ಅದು ಪ್ರಿಂಟ್ ಬಂದು ಇದಾಗೋದಕ್ಕಿಂತ ಮುಂಚೆ ಪೇಪರಲ್ಲಿ ಬರಬೇಕಿತ್ತು. ನಾವೇನು ಮಾಡ್ತಿದ್ವಿ, ಪ್ರಿಂಟ್ ಹಾಕಿಸ್ಬಿಡ್ತಾ ಇದ್ವಿ. ಪ್ರಿಂಟ್ ಹಾಕ್ಸ್ಬಿಟ್ಟು ಏನು ಮಾಡ್ತಾ ಇದ್ವಿ, ತೊಗೊಂಡೋಗಿ ಲ್ಯಾಬ್ಗೆ ಕೊಡ್ತಾ ಇದ್ವಿ. ಲ್ಯಾಬಿಂದ ಇದಕ್ಕೆ ಹೋಗೋದು, ಬ್ಲ್ಯಾಕ್ಗೆ ಹೋಗೋದು. ಬ್ಲ್ಯಾಕಿಂದ ನಾವೇನು ಮಾಡ್ತಾ ಇದ್ವಿ, ಪ್ರಿಂಟ್ ಹಾಕಿಸ್ಬಿಟ್ಟು ತೊಗೊಂಬಂದು ಶೀಟ್ನ ಕೂರಿಸ್ಬಿಟ್ಟು ಪ್ರಿಂಟ್ ಹಾಕಿ ಪೇಪರ್ ಈಚೆ ಬರೋದು. ಇಷ್ಟು ಪ್ರೊಸೆಸರ್ ನಡಿಬೇಕಾಗಿತ್ತು. ಇವಾಗ ನಮ್ಗೆ ಯಾವುದೇ ಫೋಟೋ, ಇವಾಗ ಯಾವ ಫೋಟೋ ಬೇಕು ಅಂದ್ರೆ ಡಿಜಿಟಲ್ ಆಗ್ತಿದೆ. ಡಿಜಿಟಲ್ ಆಗ್ತಿರೋದ್ರಿಂದ ಏನು ಈಗ ಒಂದು ಫೋಟೋ ಸರಿ ಬರಲ್ಲ, 10 ಫೋಟೋ ಹೊಡಿಬೋದು. ಆ ಥರ ಯಾಕೆ ಡಿಜಿಟಲ್ ಬಂದು ಅವಾಗಲಾದ್ರೆ ರೋಲ್ನ ಇದು ಮಾಡಿ ಕಟ್ ಮಾಡಿ ಹಾಕ್ಬೇಕಾಗಿತ್ತು. ಫೋಟೋ ಜರ್ನಲಿಸ್ಟ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ರಿ. ಅದಾದ ನಂತರ ನಿಮ್ದು ಹೇಗೆ ವೀರಪ್ಪನ್ ಸ್ಟೋರಿಗೆ ಕನೆಕ್ಟ್? ಮೇಡಮ್, ನಮ್ದು ಹೇಗೆ ಅಂತಂದ್ರೆ, ನಾವು
ಇದೇ ಥರ ಕ್ಯಾಮ್ರಾ ತೊಗೊಳೋದು ಫ್ರೀ ಇದ್ದಾಗ ವೈಲ್ಡ್ ಲೈಫ್ ಫೋಟೋ ಕೊಟ್ಟೋಗ್ತಿದ್ವಿ. ಅಂದರೆ ಈ ಥರ ನವಿಲ್ ಸಿಕ್ತು ಗೊತ್ತಾ ಈಗ, ಆ ಥರ ಪ್ರಾಣಿಗಳು ಇದು ನಿಮ್ಗೊಂದಿಷ್ಟು ಫೋಟೋಸ್ ಕಳಿಸ್ಕೊಡ್ತೀನಿ, ನಾನು ತೆಗ್ದಿರೋ ಫೋಟೋಸು ನೋಡಿ. ಆ ಥರ ನಮ್ಗೆ ಅದು ಹ್ಯಾಬಿ ಆಗೋಯ್ತು. ಆಮೇಲೆ ಕೊಸಿನ ಕ್ಯಾಮ್ರಾ ತೊಗೊಂಡು ರೋಲ್ಗಳು ತೊಗೊಂಡು ಒಂದು 5-6 ರೋಲ್ ತೊಗೊಂಡು ನಾವೇನು ಮಾಡ್ತಿದ್ವಿ, ಫಾರೆಸ್ಟ್ ಒಳಗಡೆ ಹೊಟ್ಟೋಗ್ತಿದ್ವಿ. ನಾವು ಒಂದ್ಸಲಿ ಹಿಂಗೆ ಸತ್ಯಮಂಗಲ ಚಾಮರಾಜನಗರ ಹೋದ್ವಿ, ಅಲ್ಲೊಂದು ಸ್ಟುಡಿಯೋಗೆ ಹೋಗ್ಬೇಕಿತ್ತು. ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಓನ್ ಬೈಕ್ ನಂದು ಹೀರೋ ಹೋಂಡಾ CD 100E65 ಅಂತಿತ್ತು, ತುಮಕೂರು ಗಾಡಿ. ರಾಜುದು ಅದೇ ಗಾಡಿ ಹೀರೋ ಹೋಂಡಾ. ಅದರಲ್ಲಿ ನಾವೇನು ಮಾಡ್ತಿದ್ವಿ, ಪೆಟ್ರೋಲ್ ತುಂಬಿಸ್ಕೊಂಡು ನಮ್ಮ ಪಾಡ್ನ ಹೊಟ್ಟೋಗ್ತಿದ್ವಿ. ನೀರು ಗೀರು ತೊಗೊಂಡು ಎಲ್ಲಿ ಬಿಸ್ಕೆಟು ಟೀ ಏನೇನು ಸಿಗುತ್ತೆ ತೊಗೊಂಡು ಹೋಗ್ತಿರೋದು. ಸ್ಟ್ರಿಂಜರ್ ಟ್ರೆಕ್ಕಿಂಗ್ ಥರ ಹೋಗ್ತಿದ್ವಿ. ಹೋದ್ರೆ 2 ದಿವಸ IBಗಳು ಅಲ್ಲ ಹೋಟೆಲ್ ರೂಮ್ಗಳು ತೊಗೊಳೋದು, ಅಲ್ಲಿ ಉಳ್ಕೊಳ್ಳೋದು, ಪ್ರಾಣಿಗಳು ಸೈಟ್ ಆದಾಗ ಬಂದು ಶೂಟ್ ಮಾಡ್ಕೊಳ್ಳೋದು, ಆ ಥರ ಮಾಡ್ತಿದ್ವಿ. ಯಾವಾಗ ಇದು ಏನಾಯಿತು ಅಂತಂದರೆ ವೀರಪ್ಪಂದು ಜಾಸ್ತಿ ಬರೋಕ್ಕೆ ಶುರು ಆಯಿತು. ನ್ಯೂಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು 1994, 95, 96, 97 ಫಸ್ಟ್ ಗಾರ್ಡ್ ಮೋನಯ್ಯ ಅಂತ ಒಂದು ಕೊಲೆ ಆಯಿತು. ಸುಮ್ಮನೆ ಒಂದು ಸಣ್ಣದಾಗಿ ಬಂತು, ಬರೀ ಸುದ್ದಿ, ಫೋಟೋ ಇಲ್ಲ, ಯಾರು ತೆಗ್ದಿರೋರಿಲ್ಲ. ಆ ಫೋಟೋ ಗಾರ್ಡ್ ಮೋನಯ್ಯನ ಕೊಲೆ ಮಾಡ್ದ ಹಿಂಗೆ ಅಂತ ಅಂದ್ಬಿಟ್ಟು ಇದಾಯಿತು. ಅಲ್ಲಿಂದ ಪ್ರಾರಂಭ ಆಯಿತು ಪೊಲೀಸ್ನವ್ರಿಗೂ ಮತ್ತು ವೀರಪ್ಪನಿಗೂ ಚಕಮಕಿಗಳು ಸ್ಟಾರ್ಟ್ ಆಯಿತು. ನಿಮಗೆ ಜಸ್ಟ್ ಕ್ಯೂರಿಯಾಸಿಟಿ ಏನಿದು, ಯಾಕೆ ತೆಗಿಬಾರ್ದು ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಕ್ಯಾಮ್ರಾಗಳು ಹಾಕ್ಕೊಳ್ಳೋದು, ಹೋಗೋದು, ಶೂಟ್ ಮಾಡೋದು, ಹಿಂಗೆ ಮಾಡ್ತಾ ಇದ್ವಿ. ಅಲ್ಲಿ ಸತ್ಯಮಂಗಲ ಘಾಟ್ ಇಳಿದ್ಮೇಲೆ ಬನ್ನಾರಿಗೆ ಹೋಗ್ತೀವಿ ನಾವು. ಅಲ್ಲಿ ರೈಟ್ ಸೈಡಲ್ಲಿ ಗಣಪತಿ ದೇವಸ್ಥಾನ ಇದೆ. ಅಲ್ಲಿ ಕೆಲವರು ನಮಗೆ ಮಾಹಿತಿಗಳು ಕೊಡ್ತಿದ್ರು. ಹಿಂಗೆ ಒಂದು ಪೇಸಾದಪ್ಪ, ಹಿಂಗೆಲ್ಲ ಕೇಕದು, ಹಿಂಗೆಲ್ಲ ಹಣ ಹಿಂಗೆ ಪೇಸದು ಅಂತ ಅಂದ್ಬಿಟ್ಟು. ಅಂದರೆ ಇಲ್ಲೆಲ್ಲ ಕೇಳೋದು ಏನು ಬೇಡ, ಇಲ್ಲಿ ಕಲ್ಗೂ ಕಿವಿ ಇರುತ್ತೆ, ಒಂಚೂರು ಗೊತ್ತಾದ್ರೂ ನಮಗೆ ಶೂಟ್ ಮಾಡ್ಬಿಡ್ತಾನೆ ಬಂದು ಹಿಂಗೆ ಎಂದು ಪೇಸವಾಣ ಅಂತ. ನಿಮ್ಗೆ ಹೆಂಗೆ ಆ ಧೈರ್ಯ ಬಂದಿದ್ದು ಮೇಡಮ್? ಅದೇ ಮೇಡಮ್ ನಮಗೇನು ಅದು ಪೇಪರಲ್ಲಿ ಬರ್ತಿತ್ತು, ಪಬ್ಲಿಕ್ಲಿಗೆ ಏನು ಮಾಡಲ್ಲ ಅವರು, ಸಾರ್ವಜನಿಕರಿಗೆ ಏನು ತೊಂದರೆ ಕೊಡಲ್ಲ, ಅವನಿಗೆ ತೊಂದರೆ ಕೊಟ್ಟವ್ರಿಗೆ ಮಾತ್ರ ತೊಂದರೆ ಕೊಡೋದು ಅಂದ್ಬಿಟ್ಟು ಹೇಳ್ತಾ ಇದ್ರು. ಆದ್ರಿಂದ ನಾವೇನು ಮಾಡ್ತಿದ್ವಿ, ನಮ್ಮ ಪಾಡ್ನ ಹೋಗ್ತಿದ್ವಿ ಫಾರೆಸ್ಟ್ ಒಳಗಡೆ. ಇಬ್ಬರೇ. ಆಮೇಲೆ ನಮ್ಮ ರವಿಶಂಕರ್ ಅಂತ ಬರ್ತಿದ್ದ, ಮುರುಳಿ ಅಂತ ಬರ್ತಿದ್ದ, ಹಿಂಗೆ ಎಲ್ಲ ವೈಲ್ಡ್ ಲೈಫ್ ಫೋಟೋಗೆ ಹೋಗ್ತಿದ್ವಿ ನಮ್ಮ ಪಾಡಿ ನಾವು. ಕಡೆಗೆ ನಮ್ಮ ರಾಜಣ್ಣ ಏನು ಮಾಡ್ದ, ಬಾಯ್ಲಿ ಹೋಗೋಣ ಬಾ ಅಂದ್ಬಿಟ್ಟು ಹೀರೋ ಹೋಂಡಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಾಯ್ಲಿ ಒಂದು ಕಡೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಗೋಪಿನಾಥಮ್ಮ ಕರ್ಕೊಂಡು ಹೊಟ್ಟೋದ್ರು. ಗೋಪಿನಾಥಮ್ ವೀರಪ್ಪನ್ ಇದು. ನಾನಂದೆ ವೀರಪ್ಪನ್ ಊರಲ್ವಾ ಗೋಪಿನಾಥಮ್ಮ ಅಂತ. ನೀನೇನು ಮಾತಾಡಬೇಡ ಇಲ್ಲಿ, ಸುಮ್ಮ ಬಾ, ಕೋತಿ ಥರ ಮಾತಾಡಬೇಡ. ಅವ್ನು ಸ್ವಲ್ಪ ಹಂಗೆ ತುಂಬ ಕ್ಲೋಸ್ ಫ್ರೆಂಡು. ನನ್ಗೆ ಅವಾಗ ಏನೊಂದು 27, 28. ಅವಾಗ ನಾವೇನು ಮಾಡಿ ಹೋದ್ವಿ, ನಾನು ಕ್ಯಾಮ್ರಾ ಕೊಡ್ತೀನಿ ನಿನಗೆ, ನೀನು ಫೋಟೋ ತೆಗಿ, ನಿನ್ಗೆ ಹಂಗಿದ್ದು ನೀನು ತೆಗಿ, ನನಗಾಗಿದ್ದು ನಾನು ತೆಗಿತೇನೆ ಆ್ಯಂಗಲ್ಲು, ಎಲ್ಲಿ ಯಾರೇ ಸಿಕ್ಕಿದ್ರು ಫೋಟೋ ತೆಗಿ, ಎದುರ್ಕೋಬೇಡ ಅಂತ ಹೇಳಿದ್ರು. ಸರಿ, ನಾವೇನು ಮಾಡಿದ್ವಿ, ಸತ್ಯಮಂಗಲ ಒಳಗಡೆಯಿಂದ ಬೂದಿ ಪಡ್ಗ ಈ ಕಡೆಗೆಲ್ಲ ಬಂದು ಎಲ್ಲ ಬೈಕಲ್ಲೇ ಹೋಗ್ತಾ ಇದ್ವಿ. ಗೋಪಿನಾಥಮ್ ಒಳಗಡೆ ಅವ್ನು ಯಾವ್ಯಾವುದೋ ರೂಟ್ಗಳು ಗೊತ್ತು, ನಮಗೆ ಅದು ಬಾಯಲು ಹೇಳಕ್ಕೆ ಬರಲ್ಲ. ಅದೇನೋ ಕತ್ತರ ಪಾಡಿ ಅಂತಿರೋದೆಲ್ಲ ಹಾಡಿಗಳು. ಸರಿ, ನಾವೇನು ಮಾಡಿದ್ವಿ, ಹೋಗಿ ಫೋಟೋ ಶೂಟ್ ಮಾಡ್ತಾ ಇದ್ದೆ. ಈಗ ಏನಕ್ಕೆ ನಾವು ಬಂದಿರೋದು ಗೊತ್ತಾ ಅಂದ. ಇಲ್ಲಪ್ಪ, ಇದೆಲ್ಲ ವೀರಪ್ಪನ ಅವ್ರು ಇವ್ರು ಓಡಾಡ್ತಿರ್ತಾರೆ, ಫೋಟೋ ಸಿಕ್ಕರೆ ತೆಗಿಯಕ್ಕೆ ಬಂದಿರೋದು ಅಂದ. ನಾನು ಗಾಬರಿ ಆಗ್ಬಿಟ್ಟೆ. ಶೂಟ್ ಗಿಟ್ ಮಾಡ್ಬಿಟ್ರೆ ಏನು ಮಾಡೋದಪ್ಪ ನಮಗೆ, ನಮ್ಗೇನು ಮಾಡ್ತಾರೆ ಬಾ, ಎಲ್ಲರೂ ಒಂದು ದಿವಸ ಸಾಯದೆ ಅಂದ್ಬಿಟ್ಟು ಇದು ಮಾಡ್ದೆ. ಅವತ್ತಿನ ದಿವಸ ಏನೂ ಸಿಕ್ಕಲಿಲ್ಲ ನಮಗೆ. ಸರಿ ಅಂದ್ಬಿಟ್ಟು ಬಂದ್ತೀವಿ. ಅಷ್ಟೊತ್ತಿಗೆ ಶಿವಸುಬ್ರಹ್ಮಣ್ಯಮ್ ಇವರು ಎಲ್ಲ ಫೋಟೋ ತೆಗೆದ್ಬಿಟ್ಟು ನಕ್ಕೀರನ್ ಅವರು ಸಖತ್ ಇದಾಗೋಯ್ತು ತಮಿಳ್ನಾಡು ಪೇಪರಲ್ಲಿ. ಸರಿ, ಇದೇನಿದು ತಮಿಳ್ನಾಡು ಪೇಪರಲ್ಲಿ ಬಂದಿದೆಯಲ್ಲ, ಅವ್ರಿಗೆ ಸಿಗ್ತಾರೆ ನಮಗೆ ಸಿಗಲ್ಲ ಅಂದ್ಬಿಟ್ಟು ನಮ್ಮ ರಾಜು ಏನು ಮಾಡ್ದ, ನನ್ನ ಕರ್ಕೊಂಡು ಹೋದ ಪುನಃ ಬಾಯ್ಲಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ. ಅವನು ಹೆಂಗು ಅಂದರೆ ಅವನು ಒಂದು ವರ್ಕ್ ಮಾಡೋದು ಇನ್ನೊಬ್ರಿಗೆ ಹೇಳಲ್ಲ. ಈಗ ನಾವು ಏನು ಮಾಡ್ತಾ ಇದೀವಿ ಅನ್ನೋದನ್ನ ಹೇಳೋದಿಲ್ಲ, ಸುಮ್ಮನೆ ಕರ್ಕೊಂಡು ಹೋಗೋದು. ನೀನು ಇಲ್ಲಿ ನಿಂತಿರು, ನಾನು ಬರ್ತೀನಿ. ಒಳಗಡೆ ಹೋಗೋದು ಹೆಂಗೋ ಏನೋ ಫೋಟೋಗಳು ತೊಗೊಂಬಂದು ಕಲೆಕ್ಟ್ ಮಾಡೋದನ್ನೋ ಅಥವಾ ಅವನೇ ಶೂಟ್ ಮಾಡೋದನ್ನ ತೊಗೊಂಬಂದು ಮಾನೇ ದಿವಸ ನೋಡಿದ್ರೆ ಪೇಪರಲ್ಲಿ ದೊಡ್ಡದಾಗಿ ಗನ್ ಹಿಡ್ಕೊಂಡಿರೋದು, ಇದು ಮಾಡ್ತಿರೋದು, ಮೀಸೆ ಹೆಂಗೆ ಅಂತಿರೋದಲ್ಲ, ವೀರಪ್ಪನ ಫೋಟೋ ಬಂದ್ಬಿಡ್ತು. ರಾಜು ತೆಗ್ದಿರೋದು. ಎಲ್ಲಿ ನಿಲ್ಸಿದ್ರು, ಯಾವ ಕಾಡಲ್ಲಿ ನಿಲ್ಸಿದ್ರು? ಅದು ಯಾವ ಫಾರೆಸ್ಟ್ ಅಂದರೆ ಗೋಪಿನಾಥಮ್ ಒಳಗಡೆಯಿಂದ ಹೋಗಿ ಸುಮಾರು ಒಂದು 2-3 ಕಿಲೋಮೀಟರ್ ಒಳಗಡೆ ಹೋದ್ವಿ. ಚೆಂಗಡಿ ಫಾರೆಸ್ಟು ಇದು ಎಲ್ಲ. ಚೆಂಗಡಿ ಫಾರೆಸ್ಟ್ ಗೊತ್ತಲ್ವಾ, ಅದೇ ನಾಗಪ್ಪನವರು ಸತ್ವಾಗಿ ಅವರು ಇದ್ರಲ್ಲ, ಅದೇ ಜಾಗ ಚೆಂಗಡಿ ಫಾರೆಸ್ಟ್. ಆ ಫಾರೆಸ್ಟ್ ಹತ್ರ ಎಲ್ಲ ಹೋಗಿ ಫೋಟೋ ತೊಗೊಂಡು ಬಂದು ಮನೆ ಒಬ್ಬರು ನಾನು ಈಚೆ ನಿಲ್ಸಿದ್ದೀನಿ, ನೀನು ಇಲ್ಲಿ ಯಾವ್ದಾದ್ರು ಬಂದರೆ ಶೂಟ್ ಮಾಡ್ಕೊಂತ ನಾನೊಂದು ಕ್ಯಾಮ್ರಾ ಹಾಕೊಂಡು ರೋಲ್ ಹಾಕೊಂಡಿದ್ದೆ. ಅವ್ನು ಒಳಗಡೆ ಹೋಗಿ ಶೂಟ್ ಮಾಡ್ಕೊಂಬಂದ. ನಮ್ಮ ಗ್ರಾಚಾರ ಏನಪ್ಪ ಅಂದರೆ, ಇವತ್ತು ನಮ್ಮ ರಾಜಣ್ಣ ಇಲ್ಲ, ಸತ್ತೋದ. ನಾವು ಅವಾಗೆಲ್ಲ ತೆಗೆದಿದ್ದು ಅವಾಗ ಎದುರಿಸಿದ್ರು, ನೀವು ಒಳಗಡೆ ಹೋಗ್ಬಿಟ್ಟು ಈಚೆ ಬಂತು ಅಂದರೆ ನೀವು ವೀರಪ್ಪನ್ಗೆ ಊಟ ತೊಗೊಂಡೋಗಿ ಕೊಡ್ತಾ ಇದ್ದೀರಾ, ನೀವು ವೀರಪ್ಪನ್ಗೆ ಸಪ್ಲೈ ಮಾಡ್ತಿದ್ದೀರಾ ಅಂತ ನಿಮಗೆ ತೊಗೊಂಡೋಗಿ ಮಹದೇಶ್ವರನ ಬೆಟ್ಟದಲ್ಲಿ ಒಂದ್ಸಲಿ ನೋಡಿದೆ. ಅಲ್ಲಿ ವರ್ಕ್ಶಾಪ್ ಅಂತ ಒಂದು ಮಾಡ್ಕೊಂಡಿದ್ರು. ವೀರಪ್ಪನ್ಗೆ ಊಟ ಕೊಡೋರು, ದುಡ್ಡು ಕೊಡೋರು, ಅವರು ಇವರು ಎಲ್ಲ ಇದು ಮಾಡ್ತಿದ್ರಲ್ಲ, ಅಲ್ಲಿ ಒಂದು ಟಾರ್ಚರ್ ಮಾಡೋದು ಕೊಂಬುಡಿಕ್ಕಿ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಬಂದಾಗ ನೋಡಿದ್ವಿ. ಇದೇನಪ್ಪ ವೀರಪ್ಪನ ಕಾರ್ಯಾಚರಣೆ ಮಾಡ್ತಿರೋ ಜಾಗ, ಟಾರ್ಚರ್ ಮಾಡೋದು ಅಂದ್ಕೊಂಡು ಇವರು ಹೇಳಿದ್ರು, ಕಾಡು ಜನನೂ ಅಂದರೆ ಅಲ್ಲಿ ಒಳಗಡೆ ಈ ಗಿಡ ಅದು ಇದು ಕಿತ್ಕೊಂಡು ಏನೋ ಔಷಧಿಗಳು ಮಾಡ್ತಾರಲ್ಲ ಅವರು, ಮತ್ತು ಈ ಥರ ಚಕ್ಕೆ ಗಿಕ್ಕೆ ಆರಿಸ್ಕೊಳ್ಳೋರು ಬಂದು ಹೇಳಿದರು, ಹಿಂಗೆಲ್ಲ ಇದು ಸೊಲ್ಲವ್ಯಾಂಡ, ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ತಮಿಳಲ್ಲಿ ಹೇಳಿದ್ರು. ಆ ಒಂದು ಇದಕ್ಕೆ ನಾವು ಯಾರ ಹತ್ರನೂ ಹಿಂಗೆ ಹೋಗ್ತಾ ಇದ್ದೀವಿ, ಫೋಟೋ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳಿಲ್ಲ. ಈ ಥರ ಎಲ್ಲ ಇವತ್ತಿನ ಸಹ ಮೊಬೈಲು ಇದು ಎಲ್ಲ ಬಂದಿದ್ರೆ ಎಲ್ಲ. ಬಟ್ ಏನಪ್ಪ ಅಂದರೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು, ಕೇಳಿ. ಅದು ಫೋಟೋ ತೆಗೆದ್ರಲ್ಲ ನೀವು? ಅದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾವು ಹಿಂಗೆ ಚಿತ್ರಾನ್ನ ಪ್ಯಾಕೆಟ್ ಎಲ್ಲ ಕಲ್ತ್ಕೊಂಡು ನಾನು ನಮ್ಮ ರಾಜು ಬನ್ನಾರಿ ಇಳಿದು ಸತ್ಯಮಂಗಲ ಇಳಿದು
ಒಳಗಡೆ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ವಿ. ರಾಜ್ಕುಮಾರ್ ಅವ್ರನ್ನ ಬಿಡುಗಡೆ ಮಾಡಿದ್ರು ಗೊತ್ತಾ, 2 ಬ್ರಿಡ್ಜ್ ಬರುತ್ತೆ, ಅದರ ರೈಟ್ ಸೈಡಲ್ಲಿ ಆ ಜಾಗದಿಂದ ಹಿಂಗೆ ಮೇಲ್ಗಡೆಗೆ ಬರ್ತಾ ಇದೀವಿ, ಬಂದು ಒಳಗಡೆ ಹೋದ್ವಿ. ಸರಿ, ಇಲ್ಲಿ ಮೂಲ ಬನ್ನಾರಿಯಮ್ಮನ ದೇವಸ್ಥಾನ ಅಂತಿದೆ. ನಾನು ಬನ್ನಾರಿಗೆ ಪ್ರತಿ ತಿಂಗಳು ಅಂದರೆ 23 ವರ್ಷದಿಂದ ಎವ್ರಿ ಮಂತ್ ಹೋಗ್ತೀನಿ. ಅಲ್ಲಿ ಅಷ್ಟು ಸತ್ಯ ಬನ್ನಾರಿಯಮ್ಮ, ಎಷ್ಟು ನಾನು ತುಂಬ ನಂಬ್ತೀನಿ. ನನ್ನ ಜೀವ, ನನ್ನ ಉಸಿರು, ನಾನು ಏನೇ ಇದ್ರು ಇವತ್ತು ಆ ಬನ್ನಾರಿಯಮ್ಮ ಬೆಟ್ಟದಲ್ಲಿ ಹೆಂಗೆ ಚಾಮುಂಡೇಶ್ವರಿ ಇದ್ದಾಳೋ ಅದೇ ಥರ ಆ ತಾಯಿನ ಒಂದ್ಸಲಿ ಹೋದಾಗ ಯಾರೋ ಇದು ತುಂಬ ರಂಭ ಸತ್ಯಮಾನ ಆತ ಒಂದು ಹಿಂಗೆ ಕುಂಬಿಟ್ಟು ಪೋಯಿಂಗೋ ಅಂತ, ಅಂದರೆ ತುಂಬ ಸತ್ಯವಾದ ದೇವರು, ತುಂಬ ಇದು ಅಮ್ಮನ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ನೆರವೇರಿಸ್ತಾಳೆ. ನಾನು 0 ಇದ್ದೆ, ಹೀರೋ ಹೊಂಡ ಇಟ್ಕೊಂಡು. ನನಗೆ ಇವತ್ತಿನ ದಿವಸ ನನ್ನ ಹತ್ರ ಏನೇನಿದೆಯೋ ಅದೆಲ್ಲ ತಾಯಿ ಕೊಟ್ಟಿದ್ದು. ಅಷ್ಟು ಇವತ್ತಿಗೂ ಈಗ ಮೊನ್ನೆ 27ನೇ ತಾರೀಕು ಹೊಟ್ಟು ಬಂದೆ, ಪುನಃ ಈ ತಿಂಗಳು ಸೆಪ್ಟೆಂಬರು ಈ ತಿಂಗಳು ಹೋಗ್ತೀನಿ ಎವ್ರಿ ಮಂತ್. ಆ ಥರ ಹೋದಾಗ ನನಗೆ ಅಲ್ಲೇನಾಯಿತು, ರಾಜುಗೆ ಹೇಳಿದೆ, ಇಲ್ಲಿ ಮೂಲ ಬನ್ನಾರಿ ಅಮ್ಮನ ದೇವಸ್ಥಾನ ಇದೆ, ಹೋಗೋಣ ಬಾ ಅಂತ. ಅಷ್ಟೊತ್ತಿಗೆ ಮಾರುತಿ 800 ಬಂದು ಅಚಾನಕ್ಕಾಗಿ ನಮ್ಮ ಬೈಕಿಗೆ ಡಿಕ್ಕಿ ಹೊಡಿತು. ಯಾರೋ ಸ್ಟ್ರೇಂಜರ್ ಬಂದು ಡ್ಯಾಶ್ ಮಾಡಿದ್ರು. ನೋಡಿದ್ರೆ ಸಿಗರೇಟ್ ಇಟ್ಕೊಂಡು ರವಿ ಬೆಳಗೆರೆ ಅವರು ಹೇಳಿದ್ರು, ಹಾಯ್ ಬೆಂಗಳೂರು ರವಿ ಬೆಳಗೆರೆ ಅವರು. ಅವ್ರದ್ದು ಪೇಪರಲ್ಲಿ ಫೋಟೋಸ್ಗಳು ಬರ್ತಿತ್ತು. ಸರ್ ನಮಸ್ಕಾರ ಸರ್, ಏನು ನಮ್ಮ ಗಾಡಿಗೆ ಹೊಡೆದ್ಬಿಟ್ರಿ ಸರ್ ನೀವು ಅಂತಂದು. ಬಂಡ್ರೆ ಎಲ್ಲಿ ಹೋಗ್ತಿದ್ದೀರಾ ಅಂದ್ಬಿಟ್ಟು ನಮ್ಮ ರಾಜಣ್ಣ ನಾವು ಎಲ್ಲ ಒಂದೊಂದು ಸಿಗರೇಟ್ ತೊಗೊಂಡು ಹೋದ್ವಿ. ಸರ್ ಹಿಂಗೆ ಒಳಗಡೆ ಬನ್ನಾರಿ ಅಮ್ಮನ ದೇವಸ್ಥಾನ ಇದೆ ಮೂಲ, ಕಾಡು ಚೆನ್ನಾಗಿದೆ ಬಂಡ್ರೆ ದೇವ್ರು ಆಮೇಲೆ ಅಂತಂದ್ರು. ಅವರು ದೇವರು ಅಷ್ಟು ಇದು ಬಿಲೀವ್ ಮಾಡಲ್ಲ ಅವರು. ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಒಳಗಡೆ ಹಿಂಗೆ ಹೋಗ್ತಾ ಇದ್ವಿ. ಅದು ನೀವು ಒಂದು ಇದ್ರಲ್ಲಿ ತೋರಿಸಿದ್ದೀರಾ ಬನ್ನಾರಿ ಅಮ್ಮಂದು ಮೇನ್ ಸತ್ಯಮಂಗಲ ಮೇನ್ ರೋಡಲ್ಲಿರೋ ಬನ್ನಾರಿ ಅಮ್ಮನ ದೇವಸ್ಥಾನ ತೋರಿಸಿದ್ರ. ವೀರಪ್ಪನ್ ಬಂದು ಅಲ್ಲಿ ಪೂಜೆ ಮಾಡ್ತಾ ಇರಲಿಲ್ಲ. ವೀರಪ್ಪನ್ ಬಂದು ಕಾಟು ಬನ್ನಾರಿ ಅಮ್ಮ ಅಂತ ಒಳಗಡೆ ಸತ್ಯಮಂಗಲ ಘಾಟ್ ಇಳಿದಿಟ್ಕೊಂಡೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಚೈನ್ ಹಾಕಿದ್ದಾರೆ. ಹೋದಾಗ ಅಬ್ಸರ್ವ್ ಮಾಡಿ, ಅಲ್ಲಿ ನಾಟ್ ಅಲೌಡ್ ಎನಿ ಪರ್ಸನ್, ಟ್ರೆಸ್ ಪಾಸ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಯಾರನ್ನೂ ಒಳಗೆ ಬಿಡೋದಿಲ್ಲ. ಅಲ್ಲಿ 3 ಸಲ ಒಳಗಡೆ ಹೋಗಿ ಫೋಟೋಗಳು ತೆಕ್ಕೊಂಡು ಎಲ್ಲ ಬಂದಿದ್ದೀನಿ. ಆ ಫೋಟೋ ನಿಮ್ಗೆ ಕಳಿಸ್ತೀನಿ, ಬರೀ ಫೋಟೋ ತೋರಿಸಿ. ಆದರೆ ಅಲ್ಲಿ ಹೋಗಿ ನೀವು ಶೂಟ್ ಮಾಡಿ, ಪರ್ಮಿಷನ್ ಸಿಕ್ಕಿದ್ರೆ. ಪರ್ಮಿಷನ್ ನಮಗೆ ಸಿಗ್ತಾ ಇಲ್ಲ. ಅಲ್ಲಿ ಫಾರೆಸ್ಟ್ ಅವ್ರನ್ನ ಕೇಳ್ತಾ ಇದ್ದೀನಿ, ಇದನ್ನು ಕೇಳ್ತಾ ಇದ್ದೀನಿ, ನಾನು ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಅವ್ರನ್ನ ಕೇಳಿ SP ಕೇಳಿ, ನಮ್ಮ ಮೈಸೂರಿಂದ ಫೋನ್ ಮಾಡಿಸಿದ್ರೆ ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಇಲ್ಲ ಅಂತಾರೆ. ಆ ಥರ ಇದಾಗ್ತಾ ಇದೆ. ಸರಿ, ಹಿಂಗೆ ಇವರು ರವಿ ಬೆಳಗೆರೆ ಅವ್ರು ಬಂದು ನಮಗೆ ಡ್ಯಾಶ್ ಮಾಡಿದ್ರು. ಮಾತಾಡ್ತಾ ನೀವೇನು ಅಂದರು, ಮೈಸೂರು ಪತ್ರಕರ್ತರು ಅಂದರೆ ನಾವು ಇನ್ನೂ ಯಾವುದು ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇರಲಿಲ್ಲ. ಸ್ಟ್ರೇಂಜರು ಫೋಟೋ ಕೊಡೋದು, ದುಡ್ಡು ಇಸ್ಕೊಳ್ಳೋದು. ನಾವು ವೆಡ್ಡಿಂಗ್ ಹೊಟ್ಟೋಗ್ತಿದ್ವಿ. ಅಲ್ಲಿ ಫೋಟೋ ತೆಗೆದ್ರೆ ಆಲ್ಬಮ್ ಮಾಡಿಕೊಟ್ರೆ ದುಡ್ಡು ಬರುತ್ತಲ್ಲ, ಅಲ್ಲೇ ಜಾಸ್ತಿ ಬರೋದು. ಇಲ್ಲಿ ಏನು ಒಂದು 12 ರೂಪಾಯಿ 10 ರೂಪಾಯಿ ಸಿಗುತ್ತೆ ಅಂದ್ಬಿಟ್ಟು ಹಾಬಿ ಥರ ಮಾಡ್ತಿದ್ವಿ. ಅವಾಗ ನಮ್ಮ ರಾಜು ಏನು ಮಾಡ್ದೆ, ಬಿಟ್ಬಿಟ್ಟು ಆಂದೋಲನಗೆ ಫೋಟೋಗ್ರಾಫರ್ ಅದ, ಆಂದೋಲನ ಪತ್ರಿಕೆಗೆ. ಅವಾಗ ನೀನು ಯಾವ್ದಾರು ಒಂದು ಹಿಂಗೆ ಪತ್ರಿಕೆ ಹಿಡ್ಕೊ ಅಂದಾಗ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಆಮೇಲೆ ಸಂಕ್ರಾಂತಿ ಪತ್ರಿಕೆಗೆ ಮಾಡಿದೆ, ಆಮೇಲೆ ಮಹಾನಂದಿ ಮಾಡಿದೆ, ಆರತಿ ಮಾಡಿದಾಗ ನಮ್ಮ ರಂಗಣ್ಣ ಅವ್ರು ಸಿಕ್ಕಿದ್ರು, ಪಬ್ಲಿಕ್ TV ರಂಗಣ್ಣ ಅವರು ರಿಪೋರ್ಟರ್ ಅಲ್ಲಿಗೆ. ಇಲ್ಲ ಅಲ್ಲಿ ಕೆಲಸ ಮಾಡ್ತಿದ್ವಿ, ಅಲ್ಲಿ ಫೋಟೋ ಕೊಡ್ತಿದ್ವಿ. ನಮ್ಮ ರಂಗಣ್ಣ ಅವರು ಇದ್ರು ಅವಾಗ ಅಲ್ಲಿಗೆ, ಪಬ್ಲಿಕ್ TV ರಂಗಣ್ಣ ಅವರು ಇದ್ರು. ಇಲ್ಲಿ ಮೈಸೂರಿಗೆ ಬಂದಾಗ ಸರ್ ಹಿಂಗೆ ನಿಮ್ಮ ಜೊತೆ ವರ್ಕ್ ಮಾಡ್ತಿದ್ದೆ, ಸಂತೋಷ ಕಣಯ್ಯ ಅಂತಂದ್ರು. ಅದೊಂದು ಖುಷಿ ಆಯಿತು ನಮಗೆ. ನಿಂತ್ಕೊಂಡು ಮಾತಾಡಿದ್ರು ಪಬ್ಲಿಕ್ TV ರಂಗಣ್ಣ ಅವರು. ಅದು ಬಂದಾಗ ಎಲ್ಲಿ ಹೋಗ್ತಿದ್ದೀರಾ ಅಂದ್ರೆ ಹಿಂಗೆ ಪರಿಚಯ ಆಯಿತು. ಸರ್ ಹಿಂಗೆ ಒಳಗಡೆ ದೇವಸ್ಥಾನ ಇದೆ, ಹಂಗೆ ಹೋಗ್ತಾ ಇದ್ವಿ. ಕಾಡು ಚೆನ್ನಾಗಿದೆ ಸರ್, ಅದರ ಫೋಟೋ ಗಿಟೋ ಸಿಕ್ಕಿದ್ರೆ ಇಲ್ಲಿ ಟೈಗರು ಆನೆಗಳು ಹೋಗ್ತಿರುತ್ತೆ. 2 ಆನೆಗಳ ಫೋಟೋ ಸಿಕ್ತು, ಅವರು ರವಿ ಬೆಳಗೆರೆನೂ ತೆಗೆದ್ರು. ಅಷ್ಟೊತ್ತಿಗೆ ಸಣ್ಣದು ಡಿಜಿಟಲ್ ಏಮಂಟ್ ಶೂಟ್ ತರ ಹಿಂಗೆ ಹೊಡೆದ್ರೆ ಅಲ್ಲೇ ಡಿಸ್ಪ್ಲೇ ಆಗಂತದ್ದು ಬಂದ್ಬಿಟ್ಟಿತ್ತು. ಅವರೆಲ್ಲೋ ಫಾರಿನ್ ಹೋದಾಗ ತೊಗೊಂಬಂದಿದ್ರು. ಇಲ್ಲೂ ಬಂದ್ಬಿಡುತ್ತೆ ಕಣೆ, ರೀಲೆಲ್ಲ ತೆಗೆದು ಎಸಿಬೇಕು, ಡಿಜಿಟಲ್ ಬರ್ತಾ ಇದೆ ಅಂತಂದ್ರು. 2002ನೇ ಇಸ್ವಿಗೆ ಡಿಜಿಟಲ್ ಕ್ಯಾಮ್ರಾ ಬಂದ್ಬಿಡ್ತು. 99 ಹಿಂಗೆ ಒಳಗಡೆ ಹೋಗ್ತಾ ಇದೀವಿ. ಅವಾಗ ಒಂದು ನಾವು ಒಳಗಡೆ ಚಿತ್ರಾನ್ನ ಇದೆಲ್ಲ ಕಟ್ಟಿಸ್ಕೊಂಡು, ಅವರು ರವಿ ಬೆಳಗೆರೆ ನಮ್ಮ ಇವರು ಸಿಗರೇಟ್ ತೊಗೊಂಡು ಸೇತ್ಕೊಂಡು ಹಿಂಗೆ ಒಳಗಡೆ ಹೋಗ್ತಾ ಇದ್ರು. ಸಿದ್ದಕ್ಕಿದ್ದಂಗೆ ಏನೋ ಕಾಡಲ್ಲಿ ಸರಿ ಹಿಂಗೆ ಇದೇ ಥರ ಕಾಲ್ದಾರಿ ಹಿಂಗೆ ಹೋಗ್ತಾ ಇದ್ದೀವಿ. ನೋಡು ಏನೋ ಶೇಕ್ ಆಗ್ತಿದೆ, ಕ್ಯಾಮ್ರಾ ರೆಡಿ ಇಟ್ಕೋ, ಆನೆಗಿನೇ ಅಥವಾ ಕಡವೆ ಏನಾರು ಸಿಕ್ಬೋದು. ಫಾರೆಸ್ಟಲ್ಲಿ ಏನೇ ಸಿಕ್ಕಿದ್ರು ಅದು ಇದಲ್ವಾ, ಸರಿ ನಡಿ ಅಂತ ಅಂದ್ಬಿಟ್ಟು ಸರಿ ಕ್ಯಾಮ್ರಾ ಹಿಂಗೆ ಇಟ್ಟಿಟ್ಕೊಂಡ್ರೆ 5 ಜನ ಒಟ್ಟಿಗೆ ಗನ್ ಎತ್ಕೊಂಡು ಟಪಾರ್ ಅಂತ ಬಂದ್ಬಿಟ್ರು. ನಮಗೆ ಗೊತ್ತಾಗಲಿಲ್ಲ. ಒಬ್ಬರು ಲುಂಗಿ, ಒಬ್ಬರು ಮಿಲಿಟರಿ ಡ್ರೆಸ್ಸು, ಮೇಲ್ಗಡೆ ಶರ್ಟು, ಕೆಳಗಡೆ ಲುಂಗಿ, ಹವಾಯಿ ಚಪ್ಪಲಿಗಳು ಹಾಕೊಂಡ್ಬಿಟ್ಟು 4 ಜನ ಬಂದ್ಬಿಟ್ರು. ನೀವು 3 ಜನ? ನಾವು 3 ಜನ, ಅವ್ರು 4-5 ಜನ ಬಂದ್ಬಿಟ್ರು. ನಿಲ್ಲಿಂಗ ರವಿ 3 ಜನ ನಿಲ್ಲಿಂಗ ಅಂತಂದ್ರು. ಸರಿ ಅಂದ್ಬಿಟ್ಟು ರಾಜು ನೀ ತಮಿಳ್ ಮಾತಾಡ್ತಿಲ್ಲ, ಏನು ಕೇಳು. ರಾಜು ಗೊತ್ತಿತ್ತು ಇವ್ರು ಅವರೇ ಅಂತ, ವೀರಪ್ಪನ್ ಅಂಡ್ ಗ್ಯಾಂಗ್ ಅಂತಾನೆ ಗೊತ್ತಿತ್ತು. ಬಟ್ ನನಗೆ ಹೇಳೋದು, ನಾನು ಫಸ್ಟ್ ಟೈಮು ನೋಡಿದ್ದು ವೀರಪ್ಪನ್. ಜಸ್ಟ್ ಐ ಟು ಐ ವೀರಪ್ಪನ್ ನೋಡಿರೋದು ನಾನು. ಐ ಟು ಐ ವೀರಪ್ಪನ್ ನೋಡಿರೋದು. ಯಾವ ದೇವ್ರ ಮೇಲೆ ಬೇಕಾದ್ರೂ ಸತ್ಯ ಹೇಳ್ತೀನಿ. ಇವತ್ತಿನ ದಿವಸ ಅದು ಇದ್ದಿದ್ರೆ ಫೋಟೋನ ತೊಗೊಂಬಂದು ಮೇಡಮ್ ನೋಡಿ ಇಲ್ಲಿ ವೀರಪ್ಪನ್ ಇದ್ದಾರೆ ಅಂತಿದ್ವಿ. ಅವಾಗ ಫೋಟೋ ತೆಗೆಸ್ಕೊಂಡ್ಬಿಟ್ರೆ ಎಲ್ಲಿ ಪಬ್ಲಿಷ್ ಆಗ್ಬಿಟ್ಟು ನಮ್ಮನ್ನು ತೊಗೊಂಡೋಗಿ ವರ್ಕ್ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಎದ್ರುಕೊಬಿಟ್ವಿ ನಾವು. ಅವ್ರು ಬಂದ್ರು, ಸಡನ್ ಆಗಿ ಬಂದ್ರು. ನನ್ನನ್ನ ಸೇತುಕಳ ಗೋವಿಂದನ, ಅರ್ಜುನ ಮತ್ತೆ ಒಡಕ್ಕಿ ಮೇಕೆ ರಂಗಸ್ವಾಮಿ ಮತ್ತೆ ಇನ್ನೊಬ್ಬ ಯಾರೋ 4 ಜನ, ಮತ್ತೆ ಇನ್ನೊಬ್ಬ ಆ ಕಡೆ ಹಿಂದ್ಗಡೆ ಆ ಕಡೆ ಈ ಕಡೆ ತಿರುಗಿ ನೋಡ್ತಿದ್ದ. ಅವ್ನು ಯಾರೋ ಅಷ್ಟು ದೂರದಲ್ಲಿದ್ದ, ಬರ್ಲಿಲ್ಲ. ಎಲ್ಲರ ಕೈಯಲ್ಲೂ ಗನ್ನಿತ್ತು. ವೀರಪ್ಪನ್ ಏನು ಡ್ರೆಸ್ ಹಾಕಿದ್ರು? ವೀರಪ್ಪನ್ ಮಾಮೂಲಿ ಒಂಥರ ಮಿಲಿಟರಿ ಅವ್ರು ಹಾಕ್ತಾರಲ್ಲ, ಹಸಿರು ಪ್ಯಾಂಟು, ಹಸಿರು ಇದು ಹಾಕೊಂಡು ಹವಾಯಿ ಚಪ್ಪಲಿ ಹಾಕೊಂಡಿದ್ದ. ಮೀಸೆ ನೋಡಿ ಇದು ಮಾಡ್ದ. ಸರಿ ಅಂದ್ಬಿಟ್ಟು ಯಾರೋ ಕೊಟ್ಟಿದ್ದು ಕೂಲಿಂಗ್ ಗ್ಲಾಸು ಇಲ್ಲಿಗೆ ಶರ್ಟ್ಗೆ ಅವನು ಇದು ಮಾಡಿದ್ದ. ಅರ್ಜುನ ಅಂತ ಹೇಳಿದ್ರೆ ವೀರಪ್ಪನ್ ತಮ್ಮ, ಸ್ವಂತ ತಮ್ಮ ಅರ್ಜುನನ್ನು.
ಸರಿ ಅಂದ್ಬಿಟ್ಟು ಏನಂಗ ಸರ್ ಅಂತಂದೆ. ನಾನು ಅದಕ್ಕೆ ಮುಂಚೆ ಫೋಟೋ ತೆಗಿಬೇಕಾದ್ರೆ ಬಂಡೀಪುರದಲ್ಲಿ ನಾನು ನೋಡಿದ್ದಾನೆ, ಆಮೇಲೆ ಇದ್ರಲ್ಲಿ ನೋಡಿದ್ದಾನೆ, ಯಾವುದಾದ್ರು ಮೂಲೆ ಹೊಳೆನಲ್ಲಿ ನೋಡಿದ್ದಾನೆ. ಅವ್ರೆ ನಾನು ಯಾವಾಗಲೂ ಇದೇ ಥರ ಗಡ್ಡ ಫುಲ್ ಕೂದಲು 4 ವಾಟಿ ಹಿಂಗೆ ಪಾತಿರಿಕೆವನ್ನ ಕಾಟ್ಲೆ ಅವ್ನು ಹೇಳಿದ್ ವೀರಪ್ಪನ್ ನನ್ಗೆ ಹೇಳಿದ್ದು 4 ವಾಟಿ ಪಾತಿರಿಕೆಯನ್ನು ನೀ ಯಾರು ಅಂತಂದ. ಸರಿ ತಮಿಳಲ್ಲಿ ಅವ್ನು ಹೇಳಿದ್ದು, ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ನಾನು ಹಿಂಗೆ ಪ್ರಾಣಿ ಗಿಣಿ ಫೋಟೋ ತೆಗೆದು ಡಿಸ್ಪ್ಲೇ ಮಾಡಿ ಕಾಂಪಿಟೇಷನ್ಗೆ ಹಾಕೋರು ನಾವು 5-6 ಜನ ಇದ್ದೀವಿ ನಾವು ಈ ಥರ ಮೈಸೂರಿಂದ ಬರೋರು. ನಿಂಗ್ಲು ಯಾರು ತೆರೆಯಾದ ಅವನಿಗೆ ಏನು ಮುಂಜಿ ಪಾತ ತೆರೆಯಲ್ಲಿ ಅವನಿಗೆ ಅಂದರೆ ಮೀಸೆ ಗೀಸೆ ಎಲ್ಲ ನೋಡಿದ್ರೆ ಗೊತ್ತಾಗೋದಿಲ್ಲ ನಿನಗೆ. ಬೇರೆಯವರು ಸರ್ ನೀನು என்ன சொல்லுங்க ಸರ್, நான் இங்கே ஆத்தா கும்பிடுக்கு வந்திருக்கேன், ಬನ್ನಾರಿ ಅಮ್ಮ ಕಾಟು ಉಳ್ಳೆ ಇರ್ಕಂತ ಸೊನ್ನಿರ್ಕಾರು, ನಾವು ಒಂದಿರ್ಕೆ ಸರ್ ಅಂತ ಅಂದ್ಬಿಟ್ಟು ಹೇಳಿದೆ. ಇದೆಲ್ಲ ಎನ್ನ ಪಾಕೆಟ್ ಅಲ್ಲ ಅಂತ ಅಂದರೆ ಕಾರು ಬೈಕ್ ಈಚೆ ನಿಲ್ಲಿಸಿ ಒಳಗಡೆ ಹೋಗ್ತಿದ್ವಲ್ಲ, ಫುಡ್ ಪ್ಯಾಕೆಟು ಇದಿತ್ತು, ವಾಟರ್ ಬಾಟ್ಲು. ಸರಿ ಅಂದ್ಬಿಟ್ಟು சாப்பிட்றதுக்கு சார் பசிக்கணும்ல உள்ளே போகிறது, ரொம்ப தூரமாக இருக்க பசியான்னு சாப்பிட்றதுக்கு என்ன கொண்டு வந்திருக்கேன், ಚಿತ್ರಾನ್ನ ಪ್ಯಾಕೆಟು ಕೊಂಡು ಬಂದಿರ್ಕೆ ಸರ್ ಅಂತ. ಇருக்கு 5 ಪ್ಯಾಕೆಟ್ ಇருக்கு ಸರ್, 2 ಪ್ಯಾಕೆಟ್ ಹಿಂಗೆ ಕೊಡು, 2 ಪ್ಯಾಕೆಟ್ ಅವನು ಕೊಟ್ಟೆ. ಕ್ಯಾಮ್ರಾ ಕಿಟ್ ಎಲ್ಲ ಹಿಂಗೆ ವೆಚ್ಚಿಟ್ಟು ಪೋ, ಉಳ್ಳೆ ಕೊಂಡೆ ಹೋಗೋಣ ಅಂದ. ಕ್ಯಾಮ್ರಾ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗು, ಒಳಗಡೆ ತಂಗೆ ತೊಗೊಂಡೋಗ್ಬೇಡ ಸರ್. ಹಿಂಗೆ ಹಿಂಗೆ ಕ್ಯಾಮ್ರಾ ಹಿಂಗೆ ವೆಚ್ಚಿಟ್ಟ ಕಳವಾಯಿನ ಎನ್ನ ரொம்ப ಬೆಲೆ ಅಂತ ಸೊನ್ನೆ. ಅಂದರೆ ತುಂಬ ಬೆಲೆ ಆಗುತ್ತೆ ಇದು, ಎದು ಪರವಾಗಿಲ್ಲ ಹಿಂಗೆ ವೆಚ್ಚಿಟ್ಪೋ, ಉಳ್ಳೆ ಆತ ಕುಂಬಿಟ್ಟು ವಾ. ಇಳಿಯ ಪೊಲೀಸರಿಂದ ಎದು ಸೊಲ್ಲ ಬೇಡ, ಹೊರಗಡೆ ಪೊಲೀಸ್ ಇದ್ರೆ ನೀನೇನು ಹೇಳೋಕೋಬೇಡ, ನೀನು ವೀರಪ್ಪನಿಗೆ ಊಟ ಕೊಟ್ಬಿಟ್ಟು ಬಂದಿದ್ಯಾ ಅಂದ್ಬಿಟ್ಟು ನಿನಗೆ ಶೂಟ್ ಮಾಡ್ಬಿಡ್ತಾರೆ, ಇಲ್ಲ ನಿನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ನಿನ್ನ ಅಂತ ಹೇಳಿ. ನಮಗೆ ಅವ್ರ ವೀರಪ್ಪನ್ ನೋಡಿದ್ದಕ್ಕಿಂತ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರಲ್ಲ ಅಂದ್ಬಿಟ್ಟು ಭಯ ಜಾಸ್ತಿ ಆಗೋಯ್ತು ನನಗೆ. ಅವ್ರು ರವಿ ಬೆಳಗೆರೆ ಇದಾರಲ್ಲ, ಸ್ವಲ್ಪ ನನಗೆ ಧೈರ್ಯ ಆಯಿತು. ರವಿ ಬೆಳಗೆರೆ ಏನು ಕಮ್ಯುನಿಕೇಟ್ ಮಾಡಿದ್ರು ವೀರಪ್ಪನ್ ಜೊತೆ? ಏನು ಮಾತಾಡಲಿಲ್ಲ, ಸುಮ್ಮನೆ ನೋಡ್ತಾ ಇದ್ರು, ಮಾತಾಡ್ತಿದ್ರು. ಅಷ್ಟು ಧೈರ್ಯದಲ್ಲೂ ಒಂದು ಸಿಗರೇಟ್ ಹಚ್ಚಾಬಿಟ್ರು ಅವರು. ಅಷ್ಟು ಧೈರ್ಯದಲ್ಲೂ ಸಿಗರೇಟ್ ಹಚ್ಚಾಬಿಟ್ರು. ಇವರು ಹಿಂಗೆ ಪತ್ರಿಕೆಕಾರಂಗ ಸರ್ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದೆ. ಹೇಳಿದಾಗ ಎಲ್ಲ ಹಿಂಗೆ ವೆಚ್ಚಿಟ್ಟು ಪೋ, 2 ಪ್ಯಾಕೆಟ್ ಕೊಡು ಹಿಂಗೆ ಅಂತಂದರು. ಅವ್ರು ಬಾಟ್ಲು ತಣ್ಣಿ ಕೊಡು ಅಂತಂದರು. 1 ಬಾಟ್ಲು ತಣ್ಣು ಇಲ್ಲ ನಾವು ಕೊಡದೇ ಇದ್ರೆ ಹೊಡೆದೇ ಹಾಕ್ಬಿಡ್ತಾರಲ್ಲ ನಮಗೆ, ಆ ಭಯ ಕೊಟ್ಬಿಟ್ಟು ಸೀದಾ ಏನು ಮಾಡಿದ್ವಿ, ಏನೂ ಮಾಡಲಿಲ್ಲ. ಅಲ್ಲಿ ಕಟ್ಟೆ ಮೇಲೆ ಇಟ್ಬಿಟ್ಟು ಹೋಗಿದ್ದು ಅಷ್ಟೇ. ಒಂದಿಷ್ಟು ದೂರ 1 ಕಿಲೋಮೀಟರ್ ಅಷ್ಟೇ ನಡ್ಕೊಂಡೋದ್ವಿ. ನಾವು ದೇವಸ್ಥಾನ ಕೊಟ್ಟೋದ್ವಿ. ಅವ್ರು ಏನು ಮಾಡಿದ್ರು, ಈ ಕಡೆ ಪೊದೆ ಒಳಗಡೆಯಿಂದ ಹೊಟ್ಟೋದ್ರು. 2 ಹಿಂಗೆ ನಾವು ಗುಂಪು ನಿಂತ್ಕೊಂಡು ಮಾತಾಡ್ತೀವಲ್ಲ ಹಂಗೆ, ಅವರಲ್ಲಿ ನಾವು ಇಲ್ಲಿ ಮಾತಾಡಿದ್ವಿ. ಮಾತಾಡ್ಬಿಟ್ಟು ಫೋಟೋ ಗಿಟೋ ಎಲ್ಲ ತಗೊಂಡ್ವಿ. 3 ಜನ ರವಿ ಬೆಳಗೆರೆ, ಇವರು ನೇತ್ರರಾಜ್ ಅವ್ರಿಗೆ ನಿಲ್ಸ್ಬಿಟ್ಟು ಫೋಟೋ ತೆಗೆದೆ. ಹೊರೆ ಫೋಟೋ ಹಿಡ್ಕ್ರೆ ಅಂತಂದ್ರೆ ಬಂದು ನಿಂತ್ಕೊಂಡ್ರು. ಅವರು ಬಟ್ಟೆ ಹಾಕೋಬಿಟ್ರು, ಹಿಂಗೆಲ್ಲ ಬಟ್ಟೆ ಹಾಕೊಂಡ್ಬಿಟ್ಟು ಮಾಸ್ಕ್ ಥರ ಹಾಕೊಂಡ್ರು. ವೀರಪ್ಪನೊಂದು ಹಾಕೊಳ್ಳಿಲ್ಲ. ಸರಿ ಅಂತ ಅಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ವಿ. ನಾವು ಹೋಗಿ ಫೋಟೋ ನಿಂತ್ಕೊಂಡು ತೆಗೆಸ್ಕೊಂಡು ಈಚೆ ಬಂದ್ವಿ. ಅಲ್ಲೇ ಆಣೆ ಮಾಡ್ಕೊಬಿಟ್ವಿ, ಯಾವುದು ಪೇಪರಲ್ಲಿ ಫೋಟೋಗಳು ಪಬ್ಲಿಷ್ ಆಗದಿರಂಗೆ ನೋಡ್ಕೋಬೇಕು. ಅವರು ಸಹ ಹಾಕಲಿಲ್ಲ, ಅವರು ಸಹ ಆಗ್ತಾನೆ ಪೇಪರ್ ಮಾಡಿದ್ರಲ್ಲ ಅವರು ಸಹ ಹಾಕಲಿಲ್ಲ ಪೇಪರಲ್ಲಿ. ಪ್ರಮಾಣ ವಚನ ಆಗೋಯ್ತಲ್ವಾ. ಯಾಕೆಂದ್ರೆ ಅವಾಗ ಪೀಕ್ ಶಂಕರ್ ಬಿದ್ರಿ ಅವರು ಕುಂಬಿಂಗ್ ಆಪರೇಷನ್ ಮಾಡ್ತಿದ್ರು. ಇವರು ಇದ್ದ ಅರ್ಜುನ ಮೈಸೂರು ಕೋರ್ಟ್ ಕರ್ಕೊಂಬಂದು ತೊಗೊಂಡೋಗ್ಬೇಕಾದ್ರೆ ಸೈನೈಡ್ ನುಂಗಿ ಸತ್ತೋಗಿದ್ದು. ಅದೆಲ್ಲ ಸೈನೈಡ್ ನುಂಗಿ ಸತ್ತೋಗಿದ್ದು ಅಂತಾರೆ, ಕೆಲವರು ಸಾಯಿಸಿದ್ದು ಅಂತಾರೆ. ಈಗ ವೀರಪ್ಪನ ಒರಿಜಿನಲ್ ಆಗಿ ಸತ್ತಿದ್ದು ಪಾಯ್ಸನ್ ಹಾಕಿ ಸಾಯಿಸಿರೋದು, ಇವ್ರು ಆಪ್ರೇಷನ್ ಮಾಡಿ ಸಾಯಿಸಿದ್ದು ಅಂತಾರೆ. ಒಂದೊಂದು ಇದ್ರಲ್ಲಿ ಒಂದೊಂದು ಥರ ಸ್ಟೋರಿಗಳು ಬರ್ತಾ ಇದೆ. ಅದು ನಿಜ ಏನು ಅಂತ ಅವ್ರುಗಳಿಗೆ ಮಾತ್ರ ಗೊತ್ತಿರುತ್ತೆ. ಆಪ್ರೇಷನ್ ಮಾಡಿ ಹೊಡೆದು ಸಾಯಿಸಿದ್ರ ಪಾಪರ್ಪಟ್ಟಿ ಹತ್ರ, ಧರ್ಮಪುರಿನಲ್ಲಿ, ಅಥವಾ ಪಾಯ್ಸನ್ ಹಾಕ್ಬಿಟ್ಟು ಇಲ್ಲೇ ಸಾಯಿಸಿದ್ರ, ಅದೆಲ್ಲ ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲ ಸತ್ತೋಗಿರೋರಿಗೆ ಗೊತ್ತಿರುತ್ತೆ ಅಷ್ಟೇ, ಇಲ್ಲ ಹೊಡೆದವ್ರಿಗೆ ಗೊತ್ತಿರುತ್ತೆ. ವಿಜಯ್ ಕುಮಾರ್ ಅವ್ರಿಗೆ ಗೊತ್ತಿರುತ್ತೆ ಏನಾಯ್ತು ಆ ಜಾಗದಲ್ಲಿ ಫ್ಯಾಕ್ಟ್ ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದರಿಂದ ನೋಡ್ಕೊಂಡ್ವಿ, ನಮ್ಮ ಪಡಿ ನಾವು ವಾಪಸ್ ಬಂದ್ಬಿಟ್ವಿ. ವಾಪಸ್ ಬಂದು 1 ಕಿಲೋಮೀಟ್ರ್ ಹೋಗ್ಲಿಲ್ಲ ಮೇಡಮ್, ನಾವು ಸೀದಾ ವಾಪಸ್ ಬಂದ್ವಿ. ವಾಪಸ್ ಆಯಿತು ದೇವ್ರ ದರ್ಶನ ಅಂದ್ಬಿಟ್ಟು ಇನ್ನೊಂದ್ಸಲಿ ಬರೋಣ, ಕ್ಯಾಮ್ರಾ ತೊಗೊಂಡು ಹೊಟ್ಟೋಗೋಣ. ಕ್ಯಾಮ್ರಾಗಳು ಕಾಸ್ಟ್ಲಿ, 18-105 ಒಂದು ಲೆನ್ಸ್ ಇತ್ತು, ನಿಕಾನ್ FM2 ಇತ್ತು ಅವಾಗ. ತೊಗೊಂಡು ಬಂದಿದ್ವಿ. ಅದನ್ನೇನು ಮಾಡಿದ್ವಿ, ತಗೊಂಡು ಫುಡ್ಡು ತೊಗೊಂಡು ಸೀದಾ ನಾವು ಏನು ಮಾಡಿದ್ವಿ, ಈಚೆ ಬಂದ್ಬಿಟ್ವಿ. ನಾವು ಈಚೆ ಅಲ್ಲಿ ತಂಗ ಮಾತಾಡಲಿಲ್ಲ. ಈಚೆ ಬಂದ್ಬಿಟ್ಟು ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಬಂದು ನನ್ನನ್ನು ಕೇಳಿದ್ರು, ಉಳ್ಳೆ ಪೋಯ್ಟ್ ಬಂದ್ಯಾ? ಯಾರದು? ಹಂಗೆ ವೀರಪ್ಪನ್ನೆಲ್ಲ ಉಳ್ಳೆ ಇರ್ಕಾರಲ್ಲ, ಏನ ಸಮಾಚಾರ ಅಂತ ಕೇಳಿದೆ. ಇದು ಹಿಂಗೆ ಎದೋ ಪೇಸ ಬೇಡಪ್ಪ, ನಿಪ್ಪೋ ಅಂತ ಹೇಳಿದ್ರೆ, ಇಲ್ಲೇನು ಮಾತಾಡಬೇಡ, ನೀವು ಹೋಗು ಅಂತ ಹೇಳಿದ್ರು. ಅದು ಫಸ್ಟ್ ಟೈಮು ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ. ಈ ಬಣ್ಣಾರಿಯಿಂದ ವಾಪಸ್ ಬರಬೇಕಾದ್ರೆ ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಪ್ರತಿಯೊಂದು ಲಾರಿ ವೆಹಿಕಲ್ಗಳು ನಿಲ್ಲಿಸಿ ಪೂಜೆ ಮಾಡಿಸ್ಕೊಂಡು ಘಾಟ್ ಹತ್ತೀವಲ್ಲ ನಾವು, 27 ಹೇರ್ ಪಿನ್ ಬೆಂಡ್ ಹತ್ತೀವಿ, ಏನು ತೊಂದರೆ ಆಗದಿರಲಿ ಅಂತ ಅಲ್ಲೊಂದು ಪೂಜೆ ಮಾಡಿಕೊಟ್ಟು, ಕರ್ಪೂರ ಹಚ್ಚಿ ಪೂಜೆ ಮಾಡಿ ಆರತಿ ಮಾಡಿಬಿಟ್ಟು ಒಂದು ಹಾರ ಕಟ್ಕೊಡ್ತಾರೆ, 10 ರೂಪಾಯಿ ಕೊಟ್ಟರೆ. ಅದನ್ನು ಕಾರಕ್ಕೆ ಕಟ್ಟಿಸ್ಕೊಂಡು ವಾಪಸ್ ಮೇಲೆ ಬರೋದು. ಈಗ ಅದು ವೀರಪ್ಪನ ಇದಾಯ್ತು, ಕಾರ್ಯಾಚರಣೆ ಮುಗಿತಲ್ಲ ಗಣಪತಿ ದೇವಸ್ಥಾನ, ನೀವು ಯಾವೆಲ್ಲರೂ ಹೋದಾಗ ಅಬ್ಸರ್ವ್ ಮಾಡಿ ಹೊಡೆದಾಕ್ಬಿಟ್ಟಿದ್ದಾರೆ. ಅಲ್ಲಿ ದೇವ್ರನ್ನ ತೊಗೊಂಡೋಗಿ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿ, ಅಲ್ಲಿ ಯಾರು ಕೂತ್ಕೋಬಾರ್ದು, ಅದು ಶಂಕರ್ ಬಿದ್ರಿ ಅವ್ರು ಮಾಡಿಸಿದ್ದಿಲ್ಲ, ಯಾರು 6 ಗಂಟೆ ಮೇಲೆ ಓಡಾಡಬಾರ್ದು, ಇದು ಮಾಡಬಾರ್ದು ಅಂದ್ಬಿಟ್ಟು ಅದನ್ನು ದೇವಸ್ಥಾನನ ರಿಮೂವ್ ಮಾಡಿಸ್ಬಿಟ್ಟು
ಇವಾಗ್ಲೂ ಅಷ್ಟೇ ಅಲ್ಲ 6 ಗಂಟೆ ಮೇಲೆ ಅಲ್ಲೇನು ಅದೇ ಇವಾಗ ಫಾರೆಸ್ಟ್ ಆ್ಯಕ್ಟು ಅದೇ ಚಿರತೆಗಳು ಒಂದೆರಡು ಲೆಪರ್ಡ್ ಎಲ್ಲ ಹೊಡೆದಾಕ್ತು ಯಾರ್ಯಾರು, ಅದಕ್ಕೋಸ್ಕರ ಇವಾಗ 8 ಗಂಟೆ ತನಕ ಬಿಡ್ತಾರೆ, ಪುನಃ ಬೆಳಿಗ್ಗೆ 6 ಗಂಟೆ ಮೇಲೆ ಬಿಡ್ತಾರೆ. 5ರಿಂದ ಕ್ಲೋಸ್ ಮಾಡಿರೋದಷ್ಟೇ. ಓಕೆ, ನೀವು ಹೊರಗಡೆ ಬಂದ್ರಲ್ಲ, ಬಂದ ತಕ್ಷಣ ನೀವು ಕುತ್ಕೊಂಡು ರವಿ ಬೆಳಗೆರೆ ನಾವು ಮಾತಾಡಿದ್ವಿ, ಏನು ಸರ್ ಇದು ನಮ್ಮ ಲೈಫಲ್ಲಿ ಒಂಥರ ಇದಲ್ವಾ ಸರ್, ಇದು ಯಾರಿಗೆ ಸಿಗತ್ತೆ ಸರ್ ಈ ಥರ, ನೋಡಿ ವೀರಪ್ಪನ ಡೈರೆಕ್ಟ್ ನೋಡಿದ್ವಿ, ಅವರೆಲ್ಲ ನಕ್ಕೀರನ್ ಅವರು ಇವರು ನೋಡಿ ಎಷ್ಟೊಂದು ಇದು ಮಾಡಿದ್ರು, ನೋಡಿ ನಮ್ಗೆ ಈ ಥರ ಸಿಕ್ಕಿದ್ರು ಸರ್, ಅಕಸ್ಮಾತ್ ಹೊಡೆದಾಕ್ಬಿಟ್ಟಿದ್ರೆ ಏನು ಮಾಡೋಕ್ಕಾಗತ್ತೆ, ಹೊಡೆದಾಕಿದ್ರೆ ಏನು ಸುಮ್ಮನೆ ಅವ್ರು ಹೊಡೆಯೋಕ್ಕೇನಿದೆ, ನಾವೇನು ಮಾಡಿರಲಿಲ್ಲ, ಕೇಳಿದ್ದನ್ನು ನಿಜ ಹೇಳಿದ್ವಿ, ನಾವು ದೇವಸ್ಥಾನಕ್ಕೆ ತಾನು ಹೋಗ್ತಾ ಇದ್ದಿದ್ದು, ನಮ್ಮ ನೋಡಿದ್ವಿ ಬಂದ್ವಿ ಸರ್, ಇದನ್ನೊಂದು ಪೇಪರ್ಲ್ಲಿ ಹಾಕ್ಬಿಟ್ಟು ಒಂದು ಇದನ್ನು ಮಾಡಿ ಅಂತ. ಬಟ್ ಅವರು ಫೋಟೋ ಇಲ್ಲ, ಹಂಗೆ ಸುದ್ದಿ ಮಾಡಿದ್ರು. ವೀರಪ್ಪಂದು ಸುದ್ದಿ ಮಾಡಿದ್ರು. ಅದೇ ಅವ್ರದ್ದು ರವಿ ಬೆಳಗ್ಗೆ ಅವ್ರದ್ದು ಹಾಯ್ ಬೆಂಗಳೂರಲ್ಲಿ ಬಂತು. ನಾನು ಹಾಯ್ ಬೆಂಗಳೂರು ರೀಡರ್ ನಾನು, ಅದಕ್ಕೆಲ್ಲ ಒಂದು ಹಿಟ್ನೆ ಹೆಬ್ಬಾಗ್ಲು ಒಂದು ಇದ್ರ ಹತ್ರ ಒಂದು ಹುಣಸೂರು ಮರ್ಡರ್ ಸ್ಟೋರಿ ಆಯಿತು, ಅದ್ರದ್ದು ಮರ್ಡರ್ ಸ್ಟೋರಿನ ನಾನೇ ಕೊಟ್ಟಿದ್ದೆ ಅವ್ರಿಗೆ, ಬೇರೆಯವ್ರ ಹೆಸರಲ್ಲಿ ಹಾಕಿದ್ರು. ಮೈಸೂರಲ್ಲಿ ಒಂದು ಮರ್ಡರ್ ಆಯಿತು, ಜೋಡಿ ಕೊಲೆ, ಅದನ್ನು ನಾನೇ ಸುದ್ದಿ ಮತ್ತು ಇದನ್ನು ಕೊಟ್ಟಿದ್ದು, ಅದನ್ನು ಇದನ್ನು ಹಾಕಿ ಬೇರೆಯವ್ರ ಹೆಸರಲ್ಲಿ ಹಾಕಿ ಸರ್ ನಾವು ಮೈಸೂರವರು ಬೇಡಿ ಅಂದರೆ ಬೇರೆಯವ್ರ ಹೆಸರಲ್ಲಿ ಇದು ಮಾಡಿದ್ರು. ಆಮೇಲೆ ನೀವು ಫೋಟೋಸ್ ತಗೊಬಂದ್ರಲ್ಲ, ಅದು ಫೋಟೋ ಎಲ್ಲ ವಾಶ್ ಮಾಡಿಸ್ಕೊಂಡೇನ? ಅದೇ ಮೇಡಮ್, ಅದು ರಾಜು ಕ್ಯಾಮ್ರಾನಲ್ಲಿ ತೆಗ್ದಿರೋದು, ನಮ್ಮ ನೇತ್ರರಾಜಣ್ಣ ತೀರೋದ್ರಲ್ಲ ಅವ್ರ ಕ್ಯಾಮ್ರಾನಲ್ಲಿ ತೆಗ್ದಿರೋದು. ಈಗ ಅವ್ರ ಡಾಟರ್ಗೆ ಹೇಳ್ತಾನೆ ಇದ್ದೀನಿ, ಅದೊಂದು ನೆಗೆಟಿವ್ ಏನಾದ್ರು ಮಾಡಿ ಕೊಡಮ್ಮ, ಒಂದು ಎಲ್ಲರೂ ಚೆನ್ನೈಲ್ಲೋ ಬೆಂಗಳೂರಲ್ಲಿ ಕಳಿಸಿ ಅದೊಂದು ಪ್ರಿಂಟ್ ಹಾಕ್ಬಿಟ್ಟು ಇಟ್ಕೊಂಡ್ರೆ ಯಾರೇ ತೋರಿಸಿದ್ರು ನಮ್ಗೆ ಅದೊಂದು ಪ್ರೂಫ್ ಇರುತ್ತೆ. ಈಗ ಪ್ರೂಫ್ ಇಲ್ಲದೆ ಇದ್ದಂಗೆ ಆಗೋಯ್ತು, ನಾವು ಏನು ಮಾತಾಡಿದ್ರು ಸುಳ್ಳು ಅನ್ನೋದಾಗೋಗ್ಬಿಡುತ್ತೆ. ಬಟ್ ಗೊತ್ತಿರೋರು ಗೊತ್ತು, ನಾನು ಬಣ್ಣಾರಿಗೆ ಹೋಗ್ತಾ ಇದ್ದೆ, ಸತ್ಯಮಂಗಲ ಒಳಗಡೆ ಹೋಗ್ತಿದ್ದೆ, ಬೂದಿ ಪಡಗ ಫಾರೆಸ್ಟ್ಗೆ ಹೋಗಿದ್ದೆ, ಗೆಸ್ಟ್ ಹೌಸ್ಗೆ ಹೋಗಿದ್ದೆ, ಗೆಸ್ಟ್ ಹೌಸ್ ಕಲ್ಲು ಬೆಂಚ್ಗಳು ಇದೆಲ್ಲ ನೋಡಿದ್ದೀನಿ. ಆವಾಗ ಅಲ್ಲಿ ಹೋದಾಗ ಫಾರೆಸ್ಟ್ ವಾಚರ್ಸ್ಗಳೆಲ್ಲ ಇಲ್ಲೇ ಸರ್ ಫಸ್ಟು 86 ವೀರಪ್ಪನ ಅರೆಸ್ಟ್ ಮಾಡಿ ಶ್ರೀನಿವಾಸ್ ಅವ್ರು ತೊಗೊಬಂದು ಇಲ್ಲೇ ಇಟ್ಟಿದ್ದು ಅಂತೆಲ್ಲ ನಮಗೆ ಎಲ್ಲ ಹೇಳಿದ್ದಾರೆ ಎಲ್ಲ. ಬಟ್ ಅವಾಗೇ ರೆಕಾರ್ಡ್ ಮಾಡ್ಕೊಳ್ಳೋಕೆ ಏನೂ ಇಲ್ಲ, ಮೊಬೈಲ್ ಇಲ್ಲ, ಓನ್ಲಿ ಪೇಜರ್ ಬಂದಿದ್ದು 95 94 95 ಪೇಜರ್ ಬಂದಿದ್ದು. ಪೇಜರ್ಗಳು ಸಿಂಗಲ್ ನಂಬರು ಡಬಲ್ ನಂಬರ್ ಯೂಸ್ ಮಾಡ್ಕೊಂಡು ಒಂದು ಪೋಚಲ್ಲಿ ಇಟ್ಕೊಂಡು ಹೋಗ್ತಿದ್ವಿ. ಅದು ಸಿಕ್ಕಿದ್ರೆ ಮಾತ್ರ ಈಚೆ ಬಂದರೆ ಕಾಲ್ ಮೀ ಅರ್ಜೆಂಟ್ ಅಂತ ಒಂದು ನಂಬರ್ ಬರೋದು. ಅದಾದಮೇಲೆ 2 ಡಿಜಿಟ್ ಬಂತು, ಏನಾದ್ರು ಮೆಸೇಜ್ ಇತ್ತು ಅಂದರೆ ಹಾಕ್ಬಿಟ್ಟು ನಂಬರ್ ಹಾಕೋರು. ನಾವೆಲ್ಲರೂ ಕಾಯಿನ್ ಬಾಕ್ಸ್ಗಳು ಅಥವಾ ಇದು PC ಬೂತ್ಗಳು ಹುಡುಕೊಂಡು ಹೋಗ್ಬಿಟ್ಟು ಫೋನ್ ಮಾಡ್ತಿದ್ವಿ. ಆಮೇಲೆ 1998 ಎಂಡಿಂಗು 99 ಸ್ಟಾರ್ಟಿಂಗು ಏರ್ಟೆಲ್, ಅವಾಗ JTM ಅಂತ ಬಂತು, ಭಾರತಿ ಕಮ್ಯುನಿಕೇಷನ್ ಅವ್ರದ್ದು JTM ಅಂತ ಬಂತು. ಅದಾದಮೇಲೆ ಏರ್ಟೆಲ್ ಆಯಿತು. ನಾವು 1999 ಎಂಡಲ್ಲಿ ಸಿಮ್ ತಗೊಂಡು ಒಂದು ನೋಕಿಯಾ ಹಾಕೊಂಡು ಬಟನ್ ಫೋನ್ 2002ನೇ ಇಸ್ವಿನಲ್ಲಿ ಆಂಡ್ರಾಯ್ಡ್ ಸ್ಟಾರ್ಟ್ ಆಯ್ತಲ್ಲ, ಕಾಲಮೆಲ್ಲ ಮಾರಿ ಪೋಚಿ ಅಂದಂಗೆ ಒಂದೊಂದೇ ಸ್ಟಾರ್ಟ್ ಆಯ್ತು ಅಷ್ಟೇ. ಆಮೇಲೆ ಪುನಃ ಹೋದ್ರಾ ನೀವು? ಹಾಂ ಮೇಡಮ್, ಮತ್ತೆ ಅಂದರೆ ಒಂದು 2 ತಿಂಗಳು ಹೋಗಲಿಲ್ಲ ಮೇಡಮ್. ಆಮೇಲೆ ನಮ್ಗೆ ಅದೇ ಅಭ್ಯಾಸ ಆಯಿತು, ಮಾತಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಆಮೇಲೆ ನಮಗೆ ಧೈರ್ಯ ಬಂತು. ಅಂದರೆ ನೀವು ಅವನು ನೋಡಿಲ್ಲ ಅಂದ್ರು ಅವ್ರು ನಿಮ್ಮನ್ನು ನೋಡಿ, ಅವ್ರು ನನ್ನ 2 ಸಲ ಅಬ್ಸರ್ವ್ ಮಾಡಿದಾರಂತೆ. ಒಂದು ಮೂಲೆ ಹೊಳೆ ಫಾರೆಸ್ಟಲ್ಲಿ ಅಬ್ಸರ್ವ್ ಮಾಡಿದಾರಂತೆ, ಆಮೇಲೆ ಇನ್ನೊಂದು ಬಂಡೀಪುರ ಹತ್ರ ಒಂದು ರಂಗಸ್ವಾಮಿ ಹಳ್ಳ ಅಂತ ಒಂದು ಬರುತ್ತೆ, ಅಲ್ಲಿ ಹಿಂಗೆ ಡೀಪಾಗಿ ಹಿಂಗೆ ಇಳಿದು ಹಿಂಗೆ ಮೇಲೆ ಹತ್ತಿದ್ರೆ ಬರೀ ಜಿಂಕೆಗಳು. ಬರ್ರಿ ನೀವು ಯಾವಾಗಲಾರು ಅಬ್ಸರ್ವ್ ಮಾಡಿ, ಲೆಫ್ಟ್ ಸೈಡ್ ಬಂಡೀಪುರ ಫಾರೆಸ್ಟ್ ಇದಾದಮೇಲೆ ಮನೆಗಳು ಸಿಗುತ್ತೆ, ಅದಾದಮೇಲೆ ರಂಗಸ್ವಾಮಿ ಹಳ್ಳ ಅಂತ ಸಿಗುತ್ತೆ. ಹಿಂಗೆ ಇಳಿದು ಆ ಕಡೆ ಹೋಗೋದು, ಹಳ್ಳಿಯವ್ರು ದಾಟ್ಕೊಂಡು ಹೋಗ್ತಾರೆ. ಅಲ್ಲಿ ನೀವು ಮಳೆ ಬಂದರೆ ನಿಂತ್ಕೊಬಿಡುತ್ತೆ. ಆ ಜಾಗ ತುಂಬ ಚೆನ್ನಾಗಿದೆ, ಗುಂಪಲ್ಲಿ ಜಿಂಕೆ ನಿಂತಿರುತ್ತೆ. ಒಳ್ಳೆ ಟೆಲಿಲೆನ್ಸ್ ಹಾಕಿದ್ರೆ ಅಷ್ಟು ಜಿಂಕೆಗಳು ಒಳ್ಳೆ ಮಾಸಲ್ಲಿ ನಿಂತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಆ ಜಾಗದಲ್ಲಿ ಒಂದ್ಸಲಿ ನೋಡಿದ್ರಂತೆ ನಮ್ಮನ್ನು, 2 ವಾಟಿ ಹಿಂಗೆ ಪಾತಿರ್ಕೆಪ್ಪ ಅಂತಂದು. ಬಟ್ ಏನು ರಫ್ ಆಗಿ ಮಾತಾಡೋದು ಅದು ಇದೆಲ್ಲ, ಇಲ್ಲೆಲ್ಲ ಯಾಕೆ ಒಳಗಡೆ ಬರ್ತೀರಾ, ಕಾಡು ಪ್ರಾಣಿ ಇರ್ತದೆ. ಆಮೇಲೆ ಪೊಲೀಸ್ನವ್ರು ನೋಡಿದ್ರೆ ನಮಗೇನೋ ಹೆಲ್ಪ್ ಮಾಡ್ತಿದ್ದೀರಿ ಅಂತ ನಿಮಗೆ ಟಾರ್ಚರ್ ಮಾಡ್ತಾರೆ, ಅದರಿಂದ ನಿಲ್ಬೇಡಿ, ಇಲ್ಲಿ ಹೊಟ್ಟೋಗ್ಬಿಡಿ. ரொம்ப பசிக்கு 2 ಪ್ಯಾಕೆಟ್ ಇರೋದ ಕೊಡುಂಗೋ ಸಾಪಾಡು, ಅವರು ತಣ್ಣಿ ಬಾಟ್ಲಿ ಇರೋದ ಕೊಡುಂಗೋ ಸಾಫ್ಟ್ ಪೋರೆ ಅಂತ ಅಂದ್ಬಿಟ್ಟು ನಮ್ಗೆ ಹೇಳ್ದ. ನಾವೇನು ಮಾಡಿದ್ವಿ, 2 ಪ್ಯಾಕೆಟ್ ಕೊಟ್ವಿ, ಬಾಟ್ಲಿ ನೀರು ಕೊಟ್ವಿ. ಹಂಗೇನಾರು ನಮ್ಗೇನಾರು ಪೊಲೀಸ್ನವ್ರು ಎಲ್ಲಾರು ಕೇಳಿದ್ರೆ ಹೇಳೇ ಬಿಡೋಣ ಗುರು, ನಾವು ರಾಜಣ್ಣ ಹಿಂಗೆ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಯಾರೋ ಕೇಳಿದ್ರು, ವೀರಪ್ಪನ್ ಅಂತ ಗೊತ್ತಿಲ್ಲ, ಯಾರೋ ಒಳಗಡೆ ಇದನ್ನು ಹಾಕಿ ಓಡಾಡ್ತಿದ್ರು, ಎಲ್ಲ ಯಾರೋ ಮಿಲ್ಟ್ರಿ ಅವರು ಅಥವಾ ಪೊಲೀಸ್ನವ್ರು ಇರಬೇಕು ಅಂತ ಕೊಟ್ಟಿದ್ದೀವಿ ಅಂತ ಹೇಳೋಣ. ನಾವೇನು ಮೈಸೂರಿಂದ ಬಂದು ಅವ್ನಿಗೇನು ಫುಡ್ ಏನು ಸಪ್ಲೈ ಮಾಡ್ತಾ ಇಲ್ವಲ್ಲ, ಅವ್ರಿಗೆ ಹೇಳ್ಕೊಂಡ್ರಾಯ್ತು. ಆವಾಗ ನಾವು ಕೂಂಬಿಂಗ್ ಆಪ್ರೇಷನಲ್ಲಿ ಒಂದ್ಸಲಿ ನನಗೆ ಇವರು SP ಹರಿಕೃಷ್ಣ ಅವರು ನನಗೆ ಒಂದ್ಸಲಿ ಆರ್ಡರ್ ಕೊಟ್ಟರು ನನಗೆ ವಿಡಿಯೋ. ಅವ್ರು ಕೂಂಬಿಂಗ್ ಹೋದಾಗ ಅವ್ರು ಹಿಂದೆ ವಿಡಿಯೋ ತೆಕ್ಕೊಂಡು ಹೋಗೋದು. ನಾನು ವಿಡಿಯೋಗ್ರಾಫರ್ ಆಗಿದೆ, ಫಸ್ಟ್ ವಿಡಿಯೋಗ್ರಾಫರ್. M5 ಅಂದ್ಬಿಟ್ಟು ಒಂದು ಕ್ಯಾಮ್ರಾ ಇಟ್ಕೊಂಡಿದ್ದೆ. M7 ಬೇಕು ಅಂದರು, ನಾನು M5 ಕೊಟ್ಬಿಟ್ಟು M7 ಬಾಡಿಗೆಗೆ ತೊಗೊಂಬಂದೆ. ಒಂದು 4 ದಿವಸ ಹೇಗೆ ಕನೆಕ್ಟ್ ಆಗಿದ್ರಿ SP ಹರಿಕೃಷ್ಣನ ನೀವು? ಮೇಡಮ್ ನಾನು ಪತ್ರಿಕೆಯಿಂದಲ್ಲ ಅಥವಾ ಡೈರೆಕ್ಟ್ ಆಗಿ? ಮೇಡಮ್ ಅಲ್ಲಿ ಸುರೇಶ್ ಕಲರ್ ಲ್ಯಾಬ್ ಅಂತಿತ್ತು, ಅಲ್ಲಿ ಬರೋ ಪೊಲೀಸ್ನವರು ಅವರು ಇವರೆಲ್ಲ. ನಾನು ಕಟ್ ಶಾಟ್ ತೆಗೆಯೋದ್ರಲ್ಲಿ ತುಂಬ ಫೇಮಸ್ ಅವಾಗ. ಕ್ಯಾಸೆಟ್, ದೊಡ್ಡ ಕ್ಯಾಸೆಟ್ ಬರ್ತಿತ್ತು, VHS ಕ್ಯಾಸೆಟಲ್ಲಿ 3 ಮಿನಿಟ್ಸ್ದು ಒಂದು ಕಟ್ ಶಾಟ್ ತೆಗಿವೆ, ಟಕ್ 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 ಅಂತ ಎಡಿಟಿಂಗ್ ಎಡುವೆ. ಅದನ್ನ ನನ್ನ ಹತ್ರ ಕಲ್ತ್ಕೊಂಡಿದ್ದು. ಇಪ್ಪಡಿ ಪಣ್ಣದ ಇಪ್ಪಡಿ ಹೊರ ಮಾಪ್ಳೆ ನೀಂಗೆ ಸೈ. ಮೇಡಮ್ ನಾನು 2 ವರ್ಷ ತಮಿಳ್ ಇದ್ದೆ, ನಾನು ಚೆನ್ನೈಲಿದ್ದೆ. ಅಲ್ಲಿ ಹೋದ್ಮೇಲೆ ಕನ್ನಡ ಕಲಿಬೇಕು, ಕನ್ನಡ ಬಂದವರು ತಮಿಳ್ ಕಲಿತಾರೆ. ಅಲ್ಲಿ ಭಾಷಾಭಿಮಾನ ಜಾಸ್ತಿ. ನಮ್ಮವ್ರು ಇಲ್ಲಿ ಪಾನಿಪುರಿ ಹತ್ರ 200 ಪ್ಲೇಟ್ ಕೊಡಪ್ಪ ಅಂತಂದರೆ ತಮಿಳಲ್ಲಿ ಮಾತಾಡ್ತಾರೆ, ಭಯ್ಯ 1 ಪ್ಲೇಟ್ ದೇವೋ ಅಂತ ಆ ಥರ ಮಾತಾಡ್ತಾರೆ. ಅಲ್ಲಿ ಹಂಗಲ್ಲ, ಕನ್ನಡ ಬಂದರೂ ಏನೇ ಬಂದರೂ ಅವ್ರ ಮದರ್ ಲ್ಯಾಂಗ್ವೇಜ್ನ ನಾವು ಮಾತಾಡಲೇಬೇಕು, ಕಲಿಲೇಬೇಕು. ಹಂಗೆ ಹೋದಕ್ಕೆ ನಾನು 3 ತಿಂಗಳು 4 ತಿಂಗಳು ಒಳಗಡೆ ತಮಿಳ್ ಫ್ಲೂಯೆಂಟಾಗಿ ಕಲ್ತ್ಕೊಂಡೆ.
ಅದರಿಂದ ನಾನು ಅಲ್ಲಿಗೆ ಹೋಗಿ ಆಮೇಲೆ ಚೆನ್ನೈ ಟೂರ್ಗಳು ಮಾಡೋದು, ಆಮೇಲೆ ಫ್ರೆಂಡ್ಸ್ಗಳನ್ನ ನೋಡೋಕೆ ಹೋಗೋದು, ಆ ಥರ ಮಾಡಿ ತಮಿಳ್ ಫ್ಲೂಯೆಂಟಾಗಿ ಬಂತು ನನಗೆ. ಎಸ್ ಪಿ ಹರಿಕೃಷ್ಣ ಅವಾಗ ಅವರು ಇದು ಮಾಡ್ತಿದ್ರು. ನನ್ನ ಫ್ರೆಂಡು ನನ್ನ ಜೊತೆಗೆ ಕ್ಯಾಮ್ರಾ ಫೋಟೋಗ್ರಾಫರ್ ಕೃಷ್ಣ ಅಂತ, ಅವನು ತುಂಬ ವೆಯ್ಟು ಇದ್ದ. ಇನ್ಸ್ಪೆಕ್ಟರ್ ಆಗಬೇಕು ಅಂತಂದ್ಬಿಟ್ಟು ಎಲ್ಲ ಇದನ್ನು ಮಾಡಿದ್ದ, ಎಕ್ಸಾಮ್ ಎಲ್ಲ ಕಟ್ಟಿದ್ದ. ಅವ್ನಿಗೆ ಇನ್ನೇನು ಪೋಸ್ಟಿಂಗ್ ಕೊಡಬೇಕು, ನಾವು ವೀಡಿಯೋ ಎಲ್ಲ ತಗೊಂಡು ಅವ್ರು ಎಲ್ಲೆಲ್ಲಿ ಆಪ್ರೇಷನ್ ಮಾಡೋಕೆ ಹೋಗ್ತಾರೋ ವೀಡಿಯೋ ತಗೊಂಡು ಹೋಗ್ತಿದ್ವಿ. ಆ ಕ್ಯಾಸೆಟ್ ಹಿಂದೆನೆ ಅವರು ಕುಂಬಿಂಗ್ ಎಲ್ಲ ಹೆಂಗೆ ವಿಡಿಯೋ ಅವ್ರ ಮುಂದೆ ಕುಂಬಿಂಗಲ್ಲಿ ಅವಾಗ ಮೇಡಮ್ ಅವಾಗ ಹೆಗಲ್ ಮೇಲೆ ಇಟ್ಕೊಂಡು ಶೂಟ್ ಮಾಡೋದು ಹಿಂಗೆ M5. ಅವ್ರದ್ದು ಟೀಮ್ ಇರುತ್ತೆ, ಎಲ್ಲೆಲ್ಲಿ ಹೋಗ್ತಾ ಇರ್ತಾರೋ ಅವ್ರಿಗೇನಾದ್ರು ಡೌಟ್ ಬಂದ ಕಡೆ ಇಂಥ ಕಡೆಗೆ ಝೂಮ್ ಮಾಡಿ ಅನ್ನೋರು, ಅಂಥ ಕಡೆಗೆ ನಾವು ಟೆಲಿ ಹಾಕ್ಕೊಂಡು ಝೂಮ್ ಮಾಡ್ತಿದ್ವಿ. ರೆಕಾರ್ಡಿಂಗ್ ಮಾಡಿದಾಗ ಅದನ್ನು ಕ್ಯಾಸೆಟ್ನ ರಿವರ್ಸ್ ಮಾಡಿ ಶೂಟ್ ಮಾಡಿರೋದನ್ನು ತೋರಿಸ್ತಿದ್ವಿ. ಅವಾಗ ಅಲ್ಲಿ ಏನು ನಮ್ಮ ಇದಾಯಿತು, ಹೊಗೆ ಬರ್ತಾ ಇದೆಯಾ ಏನು, ಆ ಜಾಗಕ್ಕೆ ಇಳಿಯೋರು. ಬೈನಾಕ್ಯುಲರ್ ಕಾಣದೇ ಇರೋ ಜಾಗಕ್ಕೆ ಇದನ್ನು ಶೂಟ್ ಮಾಡ್ತಿದ್ರು, ಬೈನಾಕ್ಯುಲರ್ ಇಟ್ಕೊಂಡಿರೋರು. ಅವಾಗ ಶಕೀಲ್ ಅಹಮದ್ ಸರ್, ಆಮೇಲೆ ಇವರು SP ಹರಿಕೃಷ್ಣ ಅವರೆಲ್ಲ ಇರೋರು. ನಾವು ಹೋಗ್ಬಿಟ್ಟು ಅವಾಗ ಅವ್ರದ್ದೊಂದು ಇನ್ಸಿಡೆಂಟ್ ಆಗೋಗಿತ್ತು, ಅದು ರಾಮಾಪುರ ಸ್ಟೇಷನ್ ಒಳಗಡೆ ಹೊಡೆದಿದ್ದು, ಆಮೇಲೆ ಗುರುನಾಥನ್ನ ಇವರು ಹೊಡೆದಾಕಿದ್ದು ಎಲ್ಲ ಇನ್ಸಿಡೆಂಟ್ ಆಗಿತ್ತು. ನಾವು ಶೂಟ್ ಮಾಡಿ ಕೊಟ್ವಿ ಅದನ್ನು ಕ್ಯಾಸೆಟ್ ಅವ್ರ ಕೈಲಿ, ಹರಿಕೃಷ್ಣ ಅವ್ರ ಕೈಲಿ. ಅವತ್ತೇ ಶೂಟ್ ಮಾಡಿ 1 ಗಂಟೆ 28 ನಿಮಿಷನೇ ಆಗಿತ್ತು ಆ ಟೈಮಲ್ಲಿ ಕುಂಬಿಂಗ್ ಮಾಡಿದ್ದು. ಕ್ಯಾಸೆಟ್ ಕೊಟ್ಬಿಟ್ಟು ಮೇಡಮ್ ಅದು ಬುರುಡೆ ಫಾರೆಸ್ಟು, ಆಮೇಲೆ ಇದ್ರೆ ಮೇಡಮ್ ಯಾವುದಾದ್ರು ಹಾಸನೂರು ಒಳಗಿಂದ ಕರ್ಕೊಂಡೋದ್ರು. ಅದೇ ಇದು ಬರುತ್ತಲ್ಲ ಪೊನ್ನಾಚಿ ಸೈಡು, ಹಾಸನೂರು, ಅದೆಲ್ಲ ತಾಳಮಲೈ, ಆ ಕಡೆ ಎಲ್ಲ ಕುಂಬಿಂಗ್ ಮಾಡ್ಕೊಂಡು ಹೋಗ್ತಿದ್ರು. ಆ ಟೈಮಲ್ಲಿ 1 ಗಂಟೆ 28 ನಿಮಿಷ ಶೂಟ್ ಮಾಡಿಕೊಟ್ಟೆ ಕ್ಯಾಸೆಟ್ ಅವ್ರು. 1 ಗಂಟೆ 28 ನಿಮಿಷ ಶೂಟ್ ಅಂತ ಹೇಳಿದ್ರೆ ಎಷ್ಟು ಗಂಟೆ ಟೈಮ್ ಕುಂಬಿಂಗ್ ಆಯಿತು ಮೇಡಮ್? ಒಂದು 3 ಅವರ್ಸ್ ಕುಂಬಿಂಗ್ ಮಾಡಿದ್ದಾರೆ, ಕಟ್ ಶಾಟ್ ಮಾಡಿ 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 ಕುಂಬಿಂಗ್ ಮಾಡಿಕೊಟ್ಟೆ. ಕ್ಯಾಸೆಟ್ ಅವ್ರ ಕೈಲೇ ತೆಗೆದುಕೊಟ್ಟೆ. ನಂಗೊಂದು 4000 ರುಪೀಸ್ ಆ ಕಾಲಕ್ಕೆ, ನಮ್ಗೆ ಇವಾಗ ಒಂದು 50,000 ರೂಪಾಯಿಂದ ಅಷ್ಟು ಅದು ಪೇಮೆಂಟ್ ಮಾಡಿದ್ರು. ಸ್ಪಾಟಲ್ಲಿ ಪೇಮೆಂಟ್ ಮಾಡಿದ್ರು. ಒಂದು ರಿಸಿಪ್ಟ್ ಕೊಡಪ್ಪ ಅಂದ್ರು, ಹ್ಞೂ ಸರ್ ಅಂತ ಅಂದ್ಬಿಟ್ಟು ಹೇಳಿದೆ. ರಿಸಿಪ್ಟು ಇಲ್ಲ, ಏನಿಲ್ಲ, ಕೊಡಲಿಲ್ಲ. ಅದಾದ ನಾನು ಬಂದು 4ನೇ ದಿವಸಕ್ಕೆ ಶಕೀಲ್ ಅಹಮದ್ ಮತ್ತು SP ಹರಿಕೃಷ್ಣ ಶೂಟೌಟ್ ಮಾಡಿಬಿಟ್ರು. ನಮ್ಮ ರಾಮಕೃಷ್ಣ ನನಗೂ ಕೆಲಸ ಆಗಲಿಲ್ಲ ಪಾಪ. ಅದೇ ಇವತ್ತಿನಲ್ಲೇ ಡ್ರಿಂಕ್ ಮಾಡಿ 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 ಸತ್ತೋದ ಅವನು. ಎಕ್ಸಾಮ್ ಎಲ್ಲ ಆಗಿತ್ತು, ಕೆಲಸ ಆಗಬೇಕಾಗಿತ್ತು. SP ಹರಿಕೃಷ್ಣ ಇದ್ದಿದ್ರೆ ಅವನಿಗೆ ಇನ್ಸ್ಪೆಕ್ಟರ್ ಪೋಸ್ಟ್ ಆಗೋದು. ಎಕ್ಸಾಮ್ ಆಗಿತ್ತು, ಟ್ರೈನಿಂಗ್ ಹೋಗಿ ಬುಲೆಟ್ ಎಲ್ಲ ತೊಗೊಂಬಿಟ್ಟಿದ್ದ ಹೊಸದು. ತುಂಬ ಏನು ನೋಡಿ ನೆಕ್ಸ್ಟ್ ನಾನು ಕ್ಯಾಪ್ ಹಾಕ್ಕೊಂಡು ಇನ್ಸ್ಪೆಕ್ಟರ್ ಆಗೇ ಬರೋದು ಅಂತಿದ್ದ ರಾಮಕೃಷ್ಣ ಅಂದ್ಬಿಟ್ಟು. ಅವನು ಎಕ್ಸ್ಪೈರ್ ಆಗ್ಬಿಟ್ಟು. ಅದೇ ಒಂದು ಯೋಚನೆ. ಇಲ್ಲ ಮೇಡಮ್, ಅವಾಗೆಲ್ಲ ಆಫೀಸರ್ಸ್ಗಳ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನಮ್ಮದು. ಈಗ ನಾವು ಅವ್ರದ್ದು ಹೊಡೆದ್ರೆ ನಮಗೆ ಅವ್ರು ತೆಗಿಯಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ. ಈಗ ನಾವು ಫ್ರೇಮಿಂಗ್ ಮಾಡ್ಬಿಟ್ಟು ಇಟ್ಬಿಟ್ಟು ಫೋಕಸ್ ಮಾಡಬೇಕಲ್ವ, ಅವಾಗೆಲ್ಲ ಮ್ಯಾನ್ಯಲ್ ಫೋಕಸಿಂಗು. ಈ ಥರ ಸುಮ್ಮನೆ ಹಿಂಗೆ ಇಟ್ಕೊಂಡು ನೋಡಿ, ಹಿಂಗೆ ಇದೆಯಲ್ಲ ನೋಡಿ, ಹಿಂಗೆ ಇಟ್ಕೊಂಡು ನೋಡಿ ಫೋಟೋಸ್ಗಳು ಬಂದಿರ್ತದೆ. ಇಲ್ಲೇ ಆಟೋ ಫೋಕಸ್ ಇವೆಲ್ಲ ನೋಡಿ, ಹಿಂಗೆ ಸುಮ್ಮನೆ ಒಂದು ಫ್ರೇಮ್ ಮಾಡಿ ಹಿಂಗೆ ಇಟ್ಬಿಟ್ಟು ನೋಡಿ ಇಮೇಜಸ್ಸು. ಅವಾಗಾದರೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಫೋಕಸ್ ಮಾಡಬೇಕಿತ್ತು. ಅವ್ರಿಗೆ ಫೋಕಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅದು ಡೆವಲಪಿಂಗ್ ಮಾಡಿದ್ರೆ ಬ್ಲರ್ ಬರೋದು. ಅವಾಗ ಒಂದು ನೆಗೆಟಿವ್ 100-120 ರೂಪಾಯಿ ಕೊಡಬೇಕಿತ್ತು ಒಂದು ರೋಲ್ಗೆ, 38 ಫ್ರೇಮ್ ಬರೋದು. ಅದರಿಂದ ಯಾರೂ ತೆಗೆಯೋಕ್ಕೆ ಬಿಡ್ತಾ ಇರಲಿಲ್ಲ. ಹೇಗೆ ಶಕೀಲ್ ಅಹಮದ್ ಆಗಿರ್ಬೋದು, SP ಹರಿಕೃಷ್ಣ ಆಗಿರ್ಬೋದು, ಯಾವ ರೀತಿ ನಿಮಗೆ ಫೋಟೋಗ್ರಾಫರ್ಗೆ ಅಡ್ವೈಸ್ ಮಾಡೋರು? ಅದೇ ನಮಗೆ ಅಂದರೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅಲ್ಲಲ್ಲ, ಅವ್ರ ಆಫೀಸರ್ಸ್ ಅಲ್ವ, ನಾವು ಅಷ್ಟೇ ಹಿಂಗೆ ಕ್ಲೋಸ್ ಆಗು ನಾವೇ ಹೇಳ್ತಿದ್ವಿ. ಸರ್ ಜಿಂಕೆ ಪಾಸ್ ಆಯಿತು, ಆಮೇಲೆ ಈ ದೊಡ್ಡ ಕೋತಿಗಳು ಬರುತ್ತಲ್ಲ ಅದು ಪಾಸ್ ಆಯ್ತು ಸರ್ ಅಂತ ಹೇಳ್ತಿದ್ವಿ. ಏನಾದ್ರು ಹೊಗೆಗೆ ಕಂಡ್ರೆ ಶೂಟ್ ಮಾಡಿಕೊಡು ಅನ್ನೋರು. ಸರ್ ಅಲ್ಲಿ ಸ್ಮೋಕ್ ಬರ್ತಾ ಇದೆ ನೋಡಿ ಸರ್ ಅಂತಂದರೆ, ಆ ದನ ಕಾಯೋರು ಅವರು ಇವರು ಬಿಡಿ ಸೇದ್ಬಿಟ್ಟು ಹಾಕಿರ್ತಾರಲ್ಲ, ಅದು ಹತ್ಕೊಂಡ್ಬಿಟ್ಟಿರೋದು. ಆ ಥರ ಇದು ಮಾಡೋದು. ಅಲ್ಲ, ನೀವು ಹೋಗಿ ಸಂದರ್ಭದಲ್ಲಿ ವೀರಪ್ಪನ ಏನಾದರೂ ಕುರುಹುಗಳು ಬಿಟ್ಟೋಗಿದ್ದು ಏನಾದ್ರು? ಇಲ್ಲ ಮೇಡಮ್, ಅದು ನಮ್ಗೆ ಕಾಣಲಿಲ್ಲ. ಇಲ್ಲ. ಬಟ್ ಕಾಡಲ್ಲಿ ಅಲ್ಲಲ್ಲೇ 3 ಕಲ್ಲಿಡೋದು, ಒಲೆ ಹಚ್ಚಿರೋದು, ಆ ಥರ ಎಲ್ಲ ಇರ್ತಿತ್ತು. ಒಳಗೆ ಡೀಪ್ ಫಾರೆಸ್ಟ್ ಹೋದಾಗ ಒಂದು 3-4 ಕಲ್ಲಿಡೋದು, ಅದ್ರ ಮೇಲ್ಗಡೆ ಒಲೆ ಉರಿಸಿರೋದು ಒಂದು 4-5 ದಿವಸ ಹಿಂದೆ, ಆ ಥರ ಸಿಕ್ಕಿರೋದು. ನೀವು ವೀರಪ್ಪನ್ ನೋಡಿದ್ರಲ್ಲ ಫೋಟೋ ತೆಗೆಸ್ಕೋಬೇಕಾದ್ರೆ, ಅವಾಗ ಅವನ ಹತ್ರ ಇದ್ದಿದ್ದು ಯಾವ ಗನ್ನು? ಮೇಡಮ್ ಗನ್ನು ಮೋಸ್ಟ್ಲಿ SLR ಇರ್ಬೇಕು ಮೇಡಮ್. ಅದು SLR ನಳಿಕೆಗಳಿತ್ತು, 303 ಇಲ್ಲ, ಮೋಸ್ಟ್ಲಿ ಅದು SLR. ಮತ್ತೆ ಆ ಗನ್ ಬಿಟ್ಟರೆ ಅವ್ರ ಕೈಯಲ್ಲಿ ಬೇರೆ ಏನೇನು ಲಗೇಜ್ ಏನಿರಲಿಲ್ಲ? ಅದೇ ವಾಟರ್ ಬಾಟ್ಲ್ಗಳು ಇಟ್ಕೊಂಡಿರೋರು. ವಾಟರ್ದು ಈ ಮಿಲಿಟ್ರಿ ಅವ್ರು ಯೂಸ್ ಮಾಡ್ತಾರಲ್ಲ, ಈ ಹಿಂದ್ಗಡೆ ಬ್ಯಾಗ್ ಹಾಕ್ಕೊಳ್ಳೋದು, ಆ ಥರದ್ರಲ್ಲಿ ವಾಟರ್ಗಳು ಸ್ಟಾಕ್ ಮಾಡಿ ಇಟ್ಕೊಂಡಿರೋರು. ಆಮೇಲೆ ಫುಡ್ಗಳು, ಕೈಯಲ್ಲಿ ಫುಡ್ ಇಟ್ಕೊಂಡಿರೋರು. ಅದೇ ಈ ಥರ ಯಾರು ನಮ್ಮಂಥವ್ರು ಸಿಗಾಕೊಂಡ್ರೆ ಏನಿದೆ ತೊಗೊಂಬಂದ್ಬಿಟ್ಟು ಫುಡ್ ಐಟಮ್ ತೊಗೊಳೋರು. ದುಡ್ಡು ಗಿಟ್ಟು ಕಿತ್ಕೋತಾ ಇರಲಿಲ್ಲ. ನಂದು ಪೇಜರ್ ಇತ್ತು ಅವಾಗ, 9628303738 ನನ್ನ ನಂಬರು, ಪೇಜರ್ ನಂಬರು. ಈಗಲೂ ನನಗೆ ಅದು ಮೆಮೊರಿ. ಯಾಕೆ ಅಂತಂದರೆ ಅಲ್ಲಿ ಕಾಡಲ್ಲಿ ಒಂದ್ಸಲಿ ಮ್ಯೂಸಿಕ್ ಬಂದ್ಬಿಡ್ತು. ಏನಾಯಿತು ಅಂದರೆ, ಪೇಜರ್ ಸರ್ ಇದು ಹಿಂಗೆ ಈ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಆಫ್ ಮಾಡು ಅಂತ ನಾನು ಏನು ಮಾಡಿದೆ, ಸ್ವಿಚ್ ಆಫ್ ಮಾಡಿದೆ ಅದು. ಅದರಿಂದ 9628
903738 ನನ್ನ ಪೇಜರ್ ನಂಬರ್, ಫಸ್ಟ್ ಪೇಜರ್ ನಂಬರ್. ಓಕೆ, ಅದೊಂಥರ ಮೆಮರೀಸ್ ಚೆನ್ನಾಗಿರುತ್ತೆ. ಹಾಂ, ಮೆಮೊರಿ. ಅದು ನನ್ನ ಪೇಜರ್ ಇನ್ನೂ ಮನೇಲೇ ಇಟ್ಟಿದ್ದೀನಿ, ಅದನ್ನು ನಾನು ಎಸ್ತಿಲ್ಲ. ಬ್ಯಾಟ್ರಿ ಹೋದ್ರೂ ಪರವಾಗಿಲ್ಲ. ಅದು ಸಿಂಗಲ್ ಶೆಲ್ ಒಂದು, ಅದು ಹಾಕ್ಬಿಟ್ಟು ಇದು ಮಾಡಿ, ಶೆಲ್ ಹೋಯ್ತು ಅಂದರೆ ಬಿಪ್ 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 ಸೌಂಡ್ ಬರೋದು, ಇನ್ನೊಂದು ಹೊಸ ಶೆಲ್ ಹಾಕ್ತಿದ್ವಿ ಓಕೆ ಪೇಜರ್ಗೆ. ಅದನ್ನು ಇನ್ನೂ ನಾನು ಹಂಗೆ ಇಟ್ಕೊಂಡಿದ್ದೀನಿ ಮನೇಲಿ ಪೇಜರ್. ಓಕೆ. ಅದಾದ ನಂತರ SP ಹರಿಕೃಷ್ಣನ್ ಡೆತ್ ಆದ ನಂತರ ನೀವು ಮತ್ತೆ ಹೋಗ್ನಿಲ್ವಾ ಕಾಡಿಗೆ? ಇಲ್ಲ ಮೇಡಮ್, 3-4 ತಿಂಗಳು ನಾವು ಹೋಗಲಿಲ್ಲ, ಭಯ ಆಗೋಯ್ತು ನಮಗೆ. ನಾನು ಬಂದು 3-4ನೇ ದಿವಸಕ್ಕೆ ಅವರು ಇದಾಗೋದ್ರು ಮೇಡಮ್. ಅವರು ಡೆತ್ ನಾವು ವಾಪಸ್ ಬಂದ್ವಿ. ವಾಪಸ್ ಬಂದಾಗ ನಾನು ಇದನ್ನು ಯಾರಿಗೂ ಹೇಳ್ಬಾರ್ದಪ್ಪ ನೀನು ಅಂತ ಹೇಳಿದ್ರು. ಆವಾಗ ಈಗಾದರೆ ಪತ್ರಿಕೆಯಲ್ಲಿ ಹಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು, ಹಿಂಗೆ ಬ್ರೇಕಿಂಗ್ ನ್ಯೂಸ್ ಅಂತ ವಾಡ್ ಸಾಯಿಸ್ತಾರೆ ಪಿನ್ ಟು ಪಿನ್ನು. ಈಗ ಅವ್ನು ಅಲ್ಲೋದ ಇವ್ನು ಇಲ್ಲೋದ ಅಂದರೆ ಅವ್ರು ತಪ್ಪಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಲ್ವಾ? ಅದೇ ಥರ ಯಾರಿಗೂ ಇದನ್ನೇನು ಹೇಳ್ಬಾರ್ದು, ಮನೆಯವ್ರಿಗೂ ಹೇಳ್ಬಾರ್ದು ಅಂತ ಅಂದ್ಬಿಟ್ಟು, ಇಲ್ಲ ಸರ್ ಯಾರಿಗೂ ಹೇಳೋಕ್ಕೋಗಲ್ಲ ಅಂದ್ಬಿಟ್ಟು ನಮಗೆ ದುಡ್ಡು ಕೊಟ್ಟರು, ತೊಗೊಂಡು ಇಸ್ಕೊಂಡು ಕ್ಯಾಮ್ರಾದವ್ರಿಗೆ 1,500 ರೆಂಟ್ ಕೊಟ್ಟು ನನ್ನ ಕ್ಯಾಮ್ರಾ ಇಸ್ಕೊಂಡು ಬಾಕಿ ದುಡ್ಡು ಇಟ್ಕೊಂಡು ನಮ್ಮ ಪಾಡ್ ನಾವು ಮಾಮೂಲಿ ಪೇಪರ್ಗೆ ಫೋಟೋಗಳು ಶೂಟ್ ಮಾಡ್ತೀನಿ. ಯಾರಿಗೂ ಹೇಳೋಕ್ಕೆ ಹೋಗ್ತಿರ್ಲಿಲ್ಲ, ಸುಮ್ಮನೆ. ಅವ್ರು ಸೆಲ್ಫ್ ಇಂಟ್ರೆಸ್ಟ್ ಇಂದ ಕರ್ಕೊಂಡು ಹಾಂ, ಹೌದು, ಚೆನ್ನಾಗಿ ವೀಡಿಯೋ ತೆಗಿತಾನೆ ಅಂದ್ಬಿಟ್ಟು ಮೈಸೂರಲ್ಲಿ ಅವಾಗ ನಾವು ಇದ್ದಿದ್ದೆ ಒಂದು 20 ಜನ ವೀಡಿಯೋಗ್ರಾಫರ್ಸು. ಈಗಿನ ಥರ ಗಲ್ಲಿ ಫೋಟೋ ವೀಡಿಯೋ ಡಿಜಿಟಲ್ ಬಂತಲ್ಲ, ಆ ಥರ ಇರಲಿಲ್ಲ. ಅವಾಗ ಮೈಸೂರಲ್ಲಿ ಇದ್ದಿದ್ದು ಒಂದು 35 ಫೋಟೋಗ್ರಾಫರು, ಒಂದು 15 ಜನ ವೀಡಿಯೋಗ್ರಾಫರು. ಮದುವೆ ಮನೆಗೂ ನಾವೇ ಹೋಗಬೇಕು, ಎಲ್ಲರೂ ಬೇರೆ ಏನಾರು ನ್ಯೂಸ್ ಕವರೇಜ್ ಕ್ಯಾಮ್ರಾ ಕಳಿಸು ಅಂದರೆ ಅವಾಗಲೂ ನಾವೇ ಹೋಗಬೇಕು. ಹಾಂ, ಡಿಮ್ಯಾಂಡ್ ಇತ್ತು ಅವಾಗ. DD9 ಅವರು ಕೇಳೋರು, ನಮ್ಮ ಜಯಂತಣ್ಣ ಅವರೆಲ್ಲ ಕೇಳೋರು, ಕ್ಯಾಮ್ರಾ ತೊಗೊಂಬ ಶೂಟ್ ಮಾಡಿಕೊಡು ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಶೂಟ್ ಮಾಡಿಕೊಡ್ತಿದ್ವಿ. ಅಷ್ಟನ್ನು ರೆಕಾರ್ಡಿಂಗ್ ಮಾಡಿಕೊಂಡು ಕ್ಯಾಸೆಟ್ ಸ್ಪೂಲ್ಸ್ ಬರೋದು, ಅದಕ್ಕೆ ಟೇಪ್ ಕಟ್ ಮಾಡಿಬಿಟ್ಟು ಅಷ್ಟೇ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತಿದ್ವಿ, ಬಾಕಿದು ಹಂಗೆ ಇಟ್ಕೋತಿದ್ವಿ. ಒಂದು ಕ್ಯಾಸೆಟ್ 300-400 ರೂಪಾಯಿ ಅವಾಗ. ಅದಕ್ಕೆ ಅಷ್ಟು ಎಷ್ಟು ರೆಕಾರ್ಡಿಂಗ್ ಆಗಿದೆಯೋ ಅಷ್ಟು ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿ ಬೇರೆ ಸ್ಪೂಲ್ಗೆ ಹಾಕಿ ಆ ಕ್ಯಾಸೆಟ್ ಕೊಟ್ಟು ಕಳಿಸ್ತಿದ್ವಿ. ಇನ್ನು ಬಾಕಿ ಟೇಪ್ ಹಂಗೆ ಉಳಿಸ್ಕೊಂಡು ನೆಕ್ಸ್ಟ್ ರೆಕಾರ್ಡಿಂಗಿಗೆ ಇಟ್ಕೋತಾ ಇದ್ವಿ. ಹಾಂ, ಆ ಥರ ಪ್ರೊಸೆಸ್ ಮಾಡ್ತೀವಿ. 4 ತಿಂಗಳಾದ್ಮೇಲೆ ಮತ್ತೆ ಹಾಂ, ಮತ್ತೆ 4 ತಿಂಗಳಾದಮೇಲೆ ಪುನಃ ವೈಲ್ಡ್ ಲೈಫ್ ಫೋಟೋ ಶುರು ಮಾಡಿಕೊಂಡೆ. ಮತ್ತೆ ಶುರು ಮಾಡ್ಕೊಂಡ್ವಿ. ಕಡಿಮೆ ಆಯ್ತು. ಭಯ ಇರಲಿಲ್ಲ ಮೇಡಮ್, ಯಾಕೆಂದರೆ ಇವರು SP ಹರಿಕೃಷ್ಣ ಶಕೀಲ್ ಹೊಡೆದಾಕಿದ್ರಲ್ಲ, ಆ ಒಂದು ಭಯ ಬಂದ್ಬಿಡ್ತು ನಮಗೆ. ಹಾಂ, ನಮಗೂ ಇಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಿರೋದು ಎಲ್ಲರೂ. ಈಗ ನಾವು ಅವ್ರಿಗೆ ಕಾಣಲ್ಲ, ಅವ್ರು ನಮ್ಮನ್ನು ನೋಡ್ತಾ ಇರ್ತಾರೆ, ವೀಡಿಯೋ ತೆಕ್ಕೊಂಬರ್ತಿರ್ತಾನೆ ಇವನು ಅವ್ರ ಕಡೆಯವರು. ನಾವು ಇವಾಗ ಗಡ್ಡ ಬಿಟ್ಟಿರೋದು, ಅವಾಗ ಫುಲ್ ಶೇವ್ ಮಾಡ್ಕೊಂಡು ಮಿಲ್ಟ್ರಿ ಕಟಿಂಗ್ ಥರ ಇದ್ವಿ. ನಾವು ಪೊಲೀಸ್ ತರೋದೇ ಅನ್ಕೊಂಬಿಟ್ಟು ನಮ್ಗೆ ಏನಾರು ಹೊಡೆಗಿಡ್ಬಿಡ್ತಾನೆ ಅನ್ನೋ ಒಂದು ಭಯ ಇತ್ತು ನಮಗೆ. ಅದರಿಂದ ಆಮೇಲೆ ನಮ್ಮ ರಾಜಣ್ಣ ಅಂದ, ಪದೇ ಹೋಗೋದು ಬೇಡ ಕಣ, ಯಾಕೋ ಹೋಗ್ತೀಯಾ ಅಂತ. ಇಲ್ಲ, ನಮ್ಗೆ ಮಾಮೂಲಿ ನಾವೇನು ಅವನ್ನೇ ಹುಡ್ಕೊಂಡೇನು ಹೋಗ್ತಾ ಇಲ್ಲ ನಾವು. ಮಾಮೂಲಿ ವೈಲ್ಡ್ ಲೈಫ್ ಇವಾಗಲೂ ಹೋಗ್ತೀವಿ. ಈಗೆಲ್ಲ ವೈಲ್ಡ್ ಲೈಫ್ ನಮ್ಮ ಹುಡುಗರೆಲ್ಲರೂ ಹೋಗ್ತಾರೆ, ನಮ್ಮ ಮೀಡಿಯಾ ಹುಡುಗರೆಲ್ಲ ವೈಲ್ಡ್ ಲೈಫ್ಗೆ ಹೋಗ್ತಾರೆ. ಹಂಗೆ ನಾವು ನಮ್ಮ ಕಾರ್ ತೊಗೊಂಡು ಹುಡುಗ್ರ ಜೊತೆ ಹೋಗಿ ವೈಲ್ಡ್ ಲೈಫ್ ಫೋಟೋ ಮಾಡ್ಕೊಂಡು ಬರ್ತೀವಿ. ನಮ್ಮ ಸುಬ್ರಹ್ಮಣ್ಯ ಇದ್ದಾನೆ, ಅವನು ಕರೀತಿರ್ತಾನೆ. ನಮ್ಮ ಫಿಲ್ಮ್ ಆ್ಯಕ್ಟ್ರು ಶಿವರಾಮಣ್ಣ ಈಸ್ ಎ ವೆರಿ ಗುಡ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಸತ್ತೋದ್ರಲ್ಲ ಶಿವರಾಮು, ಅವರು. ನಮ್ಮ ಇವರು ದರ್ಶನ್ ಒಳ್ಳೆ ಫೋಟೋಗ್ರಾಫರು, ಅವರು ನಮಗೆ ಮೀಟ್ ಆಗಿದ್ರು ಬಂಡೀಪುರದಲ್ಲಿ. ದರ್ಶನ್ ಏನು ಒಳ್ಳೆ ಕ್ಯಾಮ್ರಾ ಇಟ್ಟಿದ್ದಾರೆ, 70-800 7500 ಲೆನ್ಸ್ಗಳು ಇಟ್ಟಿದ್ದಾರೆ. ಒಳ್ಳೆ ಕಾಡೊಳಗಡೆ ಹೋಗ್ಬೇಕಾದ ಡ್ರೆಸ್ಗಳನ್ನೇ ಹಾಕ್ಕೊಂಬಂದು ನಿಂತ್ಕೊಂಡು ಒಳ್ಳೆ ಚಿರತೆ ಸಿಂಹಗಳು ಎಲ್ಲ ಶೂಟ್ ಮಾಡಿದ್ದಾರೆ, ಹುಲಿಗಳು ಅದೆಲ್ಲ ಶೂಟ್ ಮಾಡಿದ್ದಾರೆ. ಅವರು ರಣತಂಬೂರೆಲ್ಲ ಹೋಗ್ತಾ ಇರ್ತಾರೆ. ನಾವಿಲ್ಲೇ ಬಂಡೀಪುರ, ನಾಗರೋಳೆ ಸುತ್ತಮುತ್ತ ಏನು ಸಿಗುತ್ತೋ. ಒಂದು ಸಲ ರಣತಂಬೂರು ಹೋಗಿದ್ದೆ, ಟೈಗರ್ಗಳು ತೆಕ್ಕೊಂಬಂದೆ. ಕೊರೋನಾ ಬರೋಕ್ಕೆ ಮುಂಚೆ ಟೈಗರ್ಸ್ಗಳು ಶೂಟ್ ಮಾಡ್ಕೊಂಬಂದೆ. ಒಳ್ಳೆ ನಾಯಿಗಳು ಓಡಾಡ್ದಂಗೆ ಓಡಾಡ್ತಿರ್ತಾವೆ ಅಲ್ಲಿ. ಇಲ್ಲಾಂದರೆ ಹುಡುಕ್ಬೇಕು. ಇಲ್ಲೊಂದು 150 ಹುಲಿ ಇದೆ ಬಂಡೀಪುರದಲ್ಲಿ. ಆ ಥರ ಅದೇ ನಮ್ಗೆ ಏನಪ್ಪ ಅಂದರೆ, ಈ ಸಿಟಿಲಿ ಇದ್ದು ನೋಡಿ, ಇವಾಗ ಕಾಡು ಥರ ಇರ್ತೀವಲ್ವಾ, ಒಂಥರ ಪೀಸ್ಫುಲ್ ಆಗಿರುತ್ತೆ. ಏನೋ ಒಂದು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರೋದು, ಒಂದು ಕಡೆ ಕೂತ್ಕೊಳ್ಳೋದು, ಫೋಟೋ ಮಾಡ್ಕೊಂಬರೋದು. ಇವಾಗ ಶಂಕರ್ ಬಿದ್ರೆ ಇದ್ರಲ್ಲ, ಅವಾಗ ನೀವು ಇಲ್ಲ, ಶಂಕರ್ ಬಿದ್ರಿ ಸರ್, ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರೆಲ್ಲ ಇದ್ದರು. ಆ ಟೈಮಲ್ಲಿ ಒಂದ್ಸಲಿ ಶಂಕರ್ ಬಿದ್ರಿ ಅವ್ರು ಕೇಳಿದೆ, ಹಿಂಗೆ ಇದು ಮಾಡಿದ್ದೆ ಸರ್ ಅಂತಂದರೆ, ಈಗ ಏನು ನೆಸಿಟಿ ಇಲ್ಲ, ನೀವು ಅಷ್ಟು ಫಾರೆಸ್ಟ್ ಒಳಗೆ ಬರೋದು ಸೇಫ್ ಇಲ್ಲ ಅಂದರು. ಮಾಮೂಲಿ ನೀವು ಬರ್ತಿರ್ತೀರಾ, ಫೋಟೋ ತೆಗೋತಿರ್ತೀರಾ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ ಅಂತ ಹೇಳಿದ್ರು. ಅಲ್ಲಲ್ಲ, ತುಂಬ ಇಂಟೀರಿಯರ್ ಹೋಗಬೇಡಿ, ಫೋಟೋ ಗಿಟೋ ತೆಗಿತಿರ್ತೀರಾ, ಯಾರೋ ನೀವು ಅದೇ ಥರ ಡ್ರೆಸ್ ಹಾಕಿರ್ತೀರಾ. ಈಗ ನಾವು ಮಿಲ್ಟ್ರಿ ಕಲರ್ ಟೀ ಶರ್ಟ್ಗಳು, ಆಮೇಲೆ ಟ್ರ್ಯಾಕ್ ಪ್ಯಾಂಟೆಲ್ಲ ಅದೇ ಥರದ್ದೇ ಹಾಕಿ ಶೂ ಹಾಕಿರ್ತೀವಿ. ಗೊತ್ತಿಲ್ಲದೆ ಈಗ ನಾಗಪ್ಪ ಅವರು ಸತ್ತಿದ್ದು ಹೆಂಗೆ ಅಂತಂದರೆ, ನಮಗೆ ಅಲ್ಲಿಯವರು ಹೇಳಿದ ಪ್ರಕಾರ ನಾಗಪ್ಪ ಅವರು ಚಳಿ ಶುಗರ್ ಇದೆ ಅಂತ ಅಂದ್ಬಿಟ್ಟು ಇವನೇನು ಮಾಡಿದ್ದ, ಇವರು ಡ್ರೆಸ್ನೇ ಕೊಟ್ಬಿಟ್ಟಿದ್ದ. ವೀರಪ್ಪನ್ನು ತನ್ನ ಜಾಕೆಟ್ನೇ ಎತ್ತಿ ಅವ್ರಿಗೆ ಒದಿಸಿದ್ದ ಚಳಿ ಅಂದ್ಬಿಟ್ಟು. ಆ ಕಡೆಯಿಂದ ಏನು ಮಾಡಿದ್ದಾರೆ, ಇವರು ವೀರಪ್ಪನ ಹೊಡೆದ ಅಂತಾರೆ. ಆ ಕಡೆ ಅವ್ರು ಕೇಳ್ತಾರೆ, ತಮಿಳ್ನಾಡು ಪೊಲೀಸ್ನವ್ರು ಹೊಡೆದಿರೋದು ವೀರಪ್ಪನ ಕಡೆಯವರು ಅಂದ್ಬಿಟ್ಟು ಅಂತಾರೆ. ಆ ಥರ ನೀವು ಆ ಥರ ಪ್ರಾಬ್ಲಮ್ ಆದಾಗ ಏನು ಮಾಡ್ತೀರಾ, ಶೂಟ್ ಕಿಟ್ ಮಾಡಿಬಿಟ್ರೆ ಅಂತ ಹೇಳಿದ್ರು. ಆಮೇಲೆ ನಮಗೆ ಆ ಹುಚ್ಚು ಹೆಂಗೆ ಹಿಡಿತು ಅಂದರೆ, ನಮ್ಮ ಸ್ನೇಹಿತರು ಡೈರೆಕ್ಟ್ರು AMR ರಮೇಶ್ ಅಟ್ಟಹಾಸ ತೆಗೆದ್ರಲ್ಲ, ನಾನು ಪ್ರೆಸ್ ಮೀಟ್ ಇಟ್ಟರು, ನಾನು ಬಂದು ಎಲ್ಲ ಇದು ಮಾಡಿದೆ. ನನಗೆ ಫೋನ್ ನಂಬರ್ ಶೇರ್ ಮಾಡಿದ್ರು.
ಹಿಂಗಿದೆ ಬಾ ನಾಳೆ ಅಟ್ಟಹಾಸ ಆಗ್ತಾ ಇದ್ದೀನಿ ಲಕ್ಷ್ಮೀ ಟ್ಯಾಕ್ಸಲ್ಲಿ ಅಂದರು. ವೆರಿ ಗುಡ್ ಮೂವಿ ಸರ್, ಏನೇನಿದೆಯೋ ಅಷ್ಟಕ್ಕಷ್ಟು ಒರಿಜಿನಲ್ಲಾಟಿ ತೆಗೆದಿದ್ದೀರಾ ಸರ್ ನೀವು ಅಂತಂದೆ. ಅವ್ರು ಅವಾಗ ಹೇಳಿದ್ರು ಜ್ಯೋತಿ ಪ್ರಕಾಶ್ ಮಿರ್ಜಿ ಸಾಹೇಬರು, ಶಂಕರ್ ಬಿದ್ರಿ ಸಾಹೇಬರು ಅವ್ರದ್ದೆಲ್ಲ ತೋರಿಸ್ಬೇಕು, ಅವರೆಲ್ಲ ಈಗಲೇ ಬೇಡ, ಸ್ವಲ್ಪ ಕೇಸ್ ನಡೀತಿದೆ. ವೀರಪ್ಪನ ಹೆಂಡ್ತಿನ ಮೇಡಮ್ ನಾನು KR ಹಾಸ್ಪಿಟ್ಲಲ್ಲಿ ಇಂಟರ್ವ್ಯೂ ಮಾಡಿದೆ. ಮುತ್ತುಲಕ್ಷ್ಮಿನ ಅಲ್ಲಿ ಮೈಸೂರಲ್ಲಿ ಅವಳು ಜೈಲಿಗೆ ಕರ್ಕೊಂಬಂದಿದ್ರು. ಮುತ್ತುಲಕ್ಷ್ಮಿ ಅರೆಸ್ಟ್ ಆದಾಗ ಎಲ್ಲಿ ಪುಣಜನೂರು ಫಾರೆಸ್ಟಲ್ಲಿ ಅರೆಸ್ಟ್ ಆದ್ಲು. 5 ಜನ ಹಿಡ್ಕೊಟ್ರು ಗೊತ್ತಾ ಅವಳನ್ನ, ಪುಣಜನೂರು ಒಳಗಡೆಗೆ, ಹಳ್ಳಿ ಒಳಗಡೆ ಬಂದು ಸಿಕ್ಕಾಕೊಂಡು. ಅವತ್ತು ರಾತ್ರಿನೇ ಹೋಗಿ 8 ಜನಕ್ಕೆ ಹೊಡಿತಾನೆ ಅವನು, ಹೊಡೆದು ಸಾಯಿಸ್ತಾನೆ. ಆ ಎಮ್ಮನ್ನ ಕರ್ಕೊಂಬಂದು ಇಲ್ಲಿ ಹಾಕಿದ್ರು. ಅವಾಗ ಅವಳು ಏನೋ ಪಾಯ್ಸನ್ ಆಗೋಗ್ಬಿಟ್ಟು ನೀರು ಹಲ್ಲಿಗಳು ಬಿದೋಗಿತ್ತು, ಆ ವಾಟರ್ ಏನೋ ಕುಡಿದ್ಬಿಟ್ಲು ಅಂದ್ಬಿಟ್ಟು ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ಲು. ಅವಾಗ ನಮ್ಮ ಮೇಯರ್ ಆಗಿದ್ದು ಶಂಕರ್ಲಿಂಗೇಗೌಡರು, ಸೈಕಲ್ ಶಂಕರ್ಲಿಂಗೇಗೌಡರು ಅಂತ. ಅವ್ರು ಮೇಯರ್ ಆಗಿದ್ರು, ಸೈಕಲ್ ಹೊಡ್ಕೊಂಡ್ಬಿಟ್ಟು ಬಂದ್ಬಿಡೋರು ಕಾರ್ಪೊರೇಷನ್ಗೆ. ಆವಾಗ ಅವ್ರ ಜೊತೆ ಅವರು ನನ್ನ ಕರ್ಕೊಂಡೋದ್ರೆ, ನೀನು ತಮಿಳು ಮಾತಾಡ್ತಿಲ್ಲ, ಬಾಯಲ್ಲಿ ವೀರಪ್ಪನ ಹೆಂಡ್ತಿ ಇದ್ದಾಳೆ, ಏನಾಯಿತು ಕೇಳು ಅಂತ ಅಂದ್ಬಿಟ್ರು. ಅವಾಗ KR ಹಾಸ್ಪಿಟ್ಲಲ್ಲಿ ವುಮೆನ್ಸ್ ಬೆಡ್ ವಾರ್ಡಲ್ಲಿ, ಜೈಲ್ ವಾರ್ಡಲ್ಲಿ ಮಲಗಿದ್ಲು. ಆವಾಗ ಹೋಗಿ ಕೇಳಿದ್ದು, ನನಗೆ ಸ್ವಲ್ಪ ಕನ್ನಡ ಬರ್ತದೆ, ತಮಿಳ್ನೆಲ್ಲ ಪೇಸ್ರೆ ಅಂತ. ಎನ್ನಾಚಿ ಸೊಲ್ಲಮ್ಮ, ಏನಕ್ಕೆ ಉಡಂಬೆಲ್ಲ ಇಪ್ಪಡಿ ಆಚೆತೇನು ಸರ್, ತಣ್ಣಿ ಕುಡಿಚಿಟ್ಟೆ ರೊಂಬ ಪೆರೆಸ್ತು ತೊಟ್ಟಿ, ಹಂಗೆ ಉಳ್ಳೆಲ್ಲ ಇದು ಹಲ್ಲಿ ಬಿದ್ದಿತ್ತು ಅಂತ ಅವರು ಇದರಲ್ಲಿ ಹೇಳಿದ್ರು. ಆ ವಾಟ್ರ್ ನಮಗೆ ಸಪ್ಲೈ ಮಾಡಿದ್ದಾರೆ 2 ದಿವಸದಿಂದ, ಅದು ನಮಗೆ ಒಡಂಬೆಲ್ಲ ಇಪ್ಪಡಿ ಆಚಿ ವಾಂತಿ ಇದೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಹೇಳಿದ್ರು. ಅದು ಡೀಟೇಲ್ ಆಗಿ ಹೇಳಮ್ಮ ಅಂತ ಅಂದ್ಬಿಟ್ಟು ಅವಾಗ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಕ್ಯಾಸೆಟ್ಸು. ಆವಾಗ ಅದರಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಬಂದು ಇದು ಮಾಡಿ, ಆಮೇಲೆ ಇವರು ಜೈಲಿಗೆ ಶಂಕರ್ಲಿಂಗೇಗೌಡರು ಭೇಟಿ ಕೊಟ್ಟು ಇದನ್ನು ಮಾಡಿ ತನ್ವೀರ್ ಸೇಠ್ ಅವ್ರ ತಂದೆ ಅಜಿತ್ ಸೇಠ್ ಅಂತಿದ್ರು, ಅವರೆಲ್ಲ ಹೋಗಿ ಆ ಕಾನ್ಸ್ಟಿಟ್ಯೂನ್ಸಿ, ಅದು NR ಮೌಲಾ ಕಾನ್ಸ್ಟಿಟ್ಯೂನ್ಸಿ, ಅವ್ರು ಹೋಗಿ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಇದು ಮಾಡಿ, ಈ ಅಮ್ಮಂಗೆ 5-6 ದಿವಸ ಆದಮೇಲೆ ಎಲ್ಲ ಇದಾಗಿ ಡಿಸ್ಚಾರ್ಜ್ ಆಯಿತು. ಅವಾಗ ಕೇಳಿದೆ, ನಮ್ಮ ಪುರುಷರನ್ನ ಸೊಲ್ಲುಮ ಅಂತ. ಅದೆಲ್ಲ ಹಿಂಗೆ ಸೊಲ್ಲ ವ್ಯಾಂಡ ಸಾರ್, ಹಿಂಗೆ ಅಂದರೆ ನಿಮ್ಮ ಯಜಮಾನ್ರು ಏನು ಎತ್ತಾ ಹೇಳು, ನಾವು ಪೇಪರ್ ಅವರೆಲ್ಲ ಬರಿತೀವಿ ಅಂತದಕ್ಕೆ, ಅದೆಲ್ಲ ವ್ಯಾಂಡ ಸಾರ್, ಇಲ್ಲಿ ನಾವು ಹೇಳೋದೆಲ್ಲ ತಪ್ಪಾಗೋಗ್ಬಿಡುತ್ತೆ, ಯಾರು ನಂಬಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಏನು ಒಪಿನಿಯನ್ ಇತ್ತು ಅವಾಗ ಅವ್ರ ಯಜಮಾನ್ರ ಬಗ್ಗೆ? ಅದೇ ಅರ್ಜುನ ಸತ್ತೋಗಿದ್ದ, ಅದೇ ಈ ಥರ ಎಲ್ಲ ಆಗಿದೆ, ನಮ್ಮವರು ಈಗ ಪೊಲೀಸ್ನವರು ಟಾರ್ಚರ್ ಮಾಡಿದ್ದಕ್ಕೆ ಅವ್ನು ಹಿಂಗಾದ ಹಂಗೆ ಅಂತ ಏನೋ ಹೇಳಿದ್ಲು. ಅಷ್ಟೊತ್ತಿಗೆ ಪೊಲೀಸ್ನವ್ರು ಅದೆಲ್ಲ ಏನು ಕೇಳಬೇಡಿ ಬನ್ನಿ ಅಂತಂದರು. ಪೊಲೀಸ್ ಸುತ್ತ ಇರ್ತಾರಲ್ವಾ, ಅವ್ರಿಗೂ ಸ್ವಲ್ಪ ಬರುತ್ತೆ ತಮಿಳು, ಅರ್ಥ ಆಗುತ್ತೆ ಬರದೇ ಇದ್ರು. ಅದಕ್ಕೆ ಆಮೇಲೆ ಚಾಮರಾಜನಗರದ ಒಬ್ಬ PC ಇದ್ದ, ಗಡಿ ಅಲ್ವಾ, ತಮಿಳು ಬರುತ್ತೆ ಸಾರ್, ಅದೆಲ್ಲ ಏನು ಕೇಳ್ಕೊಂಡ ಹಂಗ ಸಾರ್ ಅಂತಂದ. ಸರಿ ಅಂದ್ಬಿಟ್ಟು ವೀರಪ್ಪನ ಹೆಂಡ್ತಿ ಮುತ್ತುಲಕ್ಷ್ಮಿನೂ ನೋಡಿದ್ವಿ, ವೀರಪ್ಪನೂ ನೋಡಿದ್ವಿ. ಅರ್ಜುನನ್ ಕೋರ್ಟಿಗೆ ಕರ್ಕೊಂಬಂದಿದ್ರು, ಮೈಸೂರು ಕೋರ್ಟ್ಗೆ ಹಾಜರುಪಡಿಸೋಕ್ಕೆ, ಅವರು ನೋಡಿದ್ವಿ. ನಕ್ಕೀರ ಶಿವಸುಬ್ರಹ್ಮಣ್ಯ ಇಲ್ಲ ಮೇಡಮ್, ಇಲ್ಲ ಸಿಕ್ಕಲಿಲ್ಲ. ಅದೆಲ್ಲ ಹೇಳ್ಬಾರ್ದು. ಅರ್ಜುನನ್ ಏನಿದ್ರು ಕೋರ್ಟ್ ಒಳಗಡೆ ಕರ್ಕೊಂಡೋಗಿದ್ದು, ಕರ್ಕೊಂಬಂದಿದ್ದು. ಇನ್ನು ಪೊನ್ನಾಚಿ ಮಾದೇವಸ್ವಾಮಿ ಅವ್ರು ನೋಡಿದ್ವಿ, ಅವ್ರನ್ನ ಬಂದಿದ್ರಲ್ಲ ಅವಾಗ ಅವ್ರನ್ನ ನೋಡಿದ್ವಿ. ಶಿವಸುಬ್ರಹ್ಮಣ್ಯಂ ನೋಡಿದ್ದು ನಾವು ಕೋರ್ಟಲ್ಲೇ. ಅವರು ಬಂದು ಇಲ್ಲಿ ಸಾಕ್ಷಿ ಹೇಳಬೇಕಾಗಿತ್ತು ಕೋರ್ಟ್ಗೆ, ಫೋಟೋ ಇದೆಲ್ಲ ನಾವೇ ತೆಗೆದಿದ್ದು ಅಂದ್ಬಿಟ್ಟು ಸಾಕ್ಷಿ ಹೇಳಬೇಕಾಗಿತ್ತು. ಆವಾಗ ಖಂಡಿತ ಅದೇ ಉದ್ದೇಶಕ್ಕೇ ನಮಗೆ ನಾವು ಮಾತಾಡಿಕೊಂಡು ಫೋಟೋಗಳೆಲ್ಲ ಯಾವುದೂ ಪಬ್ಲಿಷ್ ಮಾಡೋಕ್ಕೆ ಹೋಗಲಿಲ್ಲ. ಅಂದೆ ಕಡೆಗೆ ಅದರ ರೋಲನ್ನು ಡೆವಲಪಿಂಗ್ ಮಾಡಿಸ್ಬಿಟ್ಟು ನಮ್ಮ ರಾಜು ತೆಗೆದು ಬಾಕ್ಸಲ್ಲಿ ಹಾಕಿದ್ದಾನೆ, ಇವತ್ತಿಗೂ ಸಿಕ್ಕಿಲ್ಲ. ಅದೇನಾದ್ರು ಸಿಕ್ಬಿಟ್ಟಿದ್ರೆ ನಿಮ್ಗೆ ಇವತ್ತಿಲ್ಲಿ ಮೇಡಮ್ ನೋಡಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅವ್ರ ಮಗಳಿಗೆ ಇವತ್ತಿಗೂ ಸ್ಟುಡಿಯೋನಲ್ಲಿ ಕೇಳ್ತಾ ಇದ್ದೀವಿ, ಅದೊಂದು ಚೂರು ಸಿಕ್ಕಿದ್ರೆ ಕೊಡಮ್ಮ, ನಾವು ತೊಗೊಂಡೋಗಿ ಪ್ರಿಂಟ್ ಹಾಕ್ಸಿ ಬೇಕಾದವ್ರಿಗೆ ತೋರಿಸ್ಬೋದು ಅಂತಂದ್ಬಿಟ್ಟು. ಕೊಡ್ತೀನಿ ಅಂತಾಳೆ, ಇನ್ನೂ ಸಿಗ್ತಾ ಇಲ್ಲ. ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಏನಾದರೂ ಹೋಗಿದ್ರಾ? ಇಲ್ಲ ಮೇಡಮ್, ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಕಾಡಿಗೆ ಹೋಗಲಿಲ್ಲ, ಅವ್ರ ಮನೆಗೆ ಹೋದ್ವಿ. ನಾವು ಫೋಟೋಗಳು ತೆಕ್ಕೊಂಬರೋದಕ್ಕೆ ಪೇಪರ್ಗೆ ಬೇಕಲ್ವಾ, ನಾನು ರಾಜು ಅವರೆಲ್ಲ ಹೋಗಿ ಬೈಕಲ್ಲೇ ಹೊಟ್ಟೋದ್ವಿ. ಇಲ್ಲಿಂದ ಸೀದಾ ಚಾಮರಾಜನಗರ ಸತ್ಯಮಂಗಲ ರೋಡು ಇಳಿದ್ಬಿಟ್ಟು ಸೀದಾ ಗಾಜನೂರು ಸುವರ್ಣವತಿ ಜಲಾಶಯ ರೈಟ್ ಸೈಡ್ ಕಟ್ ಮಾಡಿ ಅವ್ರ ಮನೆಗೆ ಹೋಗಿ ಸೀದಾ ಎಲ್ಲ ಶೂಟ್ ಮಾಡ್ಕೊಂಡು, ಎಲ್ಲೆಲ್ಲಿಂದ ಕರ್ಕೊಂಡೋದ್ರು ಅಂತೆಲ್ಲ ಶೂಟ್ ಮಾಡ್ಕೊಂಡು, ನೆಗೆಟಿವ್ ಕಾಲ ಆವಾಗಲೂ ಶೂಟ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಡಿಜಿಟಲ್ ಬಂದಿದ್ದು. ಅಂದರೆ ಬೆಳಿಗ್ಗೆ ಒಂದು 8 ಗಂಟೆಗೆ ಹೋದ್ವಿ, ಭೀಮ್ನವಾತ್ಸೆ ಮುಗಿದಿತ್ತು. ಮಾರನೇ ದಿವಸ ಹಿಂಗೆಲ್ಲ ಟಿ ವಿನಲ್ಲಿ, ಅವಾಗ ಉದಯ TV ನ್ಯೂಸ್ ಒಂದೇ ಇದ್ದಿದ್ದು, ನ್ಯೂಸ್ ಚಾನಲಲ್ಲಿ. ದೂರದರ್ಶನ ಇದ್ದಿದ್ದು, ಯಾವುದು ಬೇರೆ ಚಾನಲ್ ಇರಲಿಲ್ಲ. ಅವಾಗ ಏನು ಮಾಡಿದ್ವಿ, ಬೆಳಿಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಒಂದು 6 ಗಂಟೆಗೆಲ್ಲ ವಾಪಸ್ ಫೋಟೋ ತೆಕ್ಕೊಂಡು ಮೈಸೂರಿಗೆ ಬಂದ್ಬಿಟ್ವಿ. ಓಕೆ. ವೀರಪ್ಪನ್ ಡೆತ್ ಆದಾಗ ನೋಡ್ಬೇಕಂತ ಮೇಡಮ್, ವೀರಪ್ಪನ್ ಡೆತ್ ಆದಾಗ ಪಾಪರ್ಪಟ್ಟಿಗೆ ಹೋಗಿದ್ವಿ ಮೇಡಮ್. ಓಕೆ. ಅಂದರೆ ಡೆತ್ ಆಯಿತು ಅಂತ ಗೊತ್ತಾಯಿತು. ಪಾಪರ್ಪಟ್ಟಿ, ಧರ್ಮಪುರಿ ಪಾಪರ್ಪಟ್ಟಿ ಅಂತಿದೆ. ಹುಡುಕೊಂಡು ಹೋದ್ರ? ಅಲ್ಲ, ಗೊತ್ತಿತ್ತು ಧರ್ಮಪುರಿಯಿಂದ ಪಾಪರ್ಪಟ್ಟಿಗೆ ಹೋಗೋದು ಈಸಿ. ಸೇಲಂ ಇದೆಯಲ್ಲ, ಡೆತ್ ನೋಡ್ಲಿಕ್ಕೆ ಹೋದ್ರ? ಹಾಂ, ನೋಡ್ಲಿಕ್ಕೆ ಅಂತಂದರೆ ನೋಡ್ಲಿಕ್ಕೆ ಹೋದ್ವಿ. ಅಷ್ಟರಲ್ಲಿ ಮಾರ್ಚರಿಗೆ ತಂದುಬಿಟ್ಟಿದ್ರು. ಅಷ್ಟರಲ್ಲಿ ಮಾರ್ಚರಿಗೆ ತಂದಾಗೋಗಿತ್ತು. ಒಳಗಡೆ ನಾಟ್ ಅಲೋಡ್ ಎನಿ ಫೋಟೋಗ್ರಾಫರ್ಸ್ ಆ್ಯಂಡ್ ಜರ್ನಲಿಸ್ಟ್ ಅಂತ ಅಂದ್ಬಿಟ್ಟಿದ್ರು. ಇಲ್ಲ, ಏನು ಮಾಡಿದ್ರು ಒಳಗೆ ಬಿಡಲಿಲ್ಲ. ಫೋಟೋಗಳು ಯಾರ ಹತ್ರನೂ ಇವತ್ತಿಗೂ ವೀರಪ್ಪಂದು ಹೆಂಗೆ ಸತ್ತ ಏನು ಸತ್ತ ಅವರೇ ರಿಲೀಸ್ ಮಾಡಿರೋ ಫೋಟೋಗಳು ಬಿಟ್ಟರೆ ಬೇರೆ ಥರ ಫೋಟೋ ಇಲ್ಲ. ನಾವು ಪಾಪರ್ಪಟ್ಟಿ ಹೋಗಿದ್ವಿ, ಧರ್ಮಪುರಿ ಸೇಲಂ ಹುಡುಕೊಂಡು ಪಾಪರ್ಪಟ್ಟಿ ಮೈಸೂರಿಂದ ಬೈಕಲ್ಲಿ. ನಮ್ಗೆ ಅವಾಗೆಲ್ಲ ಹೀರೋ ಹೊಂಡ ಮೇಡಮ್, ತುಂಬ ನಮಗೆ ಜೀಪ್ ಇದ್ದಂಗೆ ಇತ್ತು ಹೀರೋ ಹೊಂಡ. KA06 E58 ನಂಬರು, ತುಮಕೂರು ರಿಜಿಸ್ಟ್ರೇಷನ್ ಗಾಡಿ. 12,000 ಕೊಟ್ಟು ತೊಗೊಂಡಿದ್ದು. ಹೀರೋ ಹೊಂಡ ಬೇಕು ಅಂದ್ಬಿಟ್ಟು ಫಸ್ಟು ರೋಡ್ ಕಿಂಗ್ ಇತ್ತು,
ಅದು ಬರೀ 30 ಕಿಲೋಮೀಟ್ರ್ ಕೊಡ್ತಿತ್ತು, ಎಲ್ಲ ಕಡೆ ಹೋಗ್ತಿದ್ವಿ. ಸಾಲಲ್ಲ ಅಂದ್ಬಿಟ್ಟು ಇದು 65-70 ಕೊಡ್ತಿತ್ತಲ್ವ. ಹೀರೋ ಹೊಂಡಾ CD100 ಸೆಕೆಂಡ್ ಹ್ಯಾಂಡು ಒಂದು ಓಡೋಗಿ ಇದು 16,800 ರೂಪಾಯಿ ಕೊಟ್ಟು ತೊಗೊಂಡಿದ್ದು ರೋಡ್ ಕಿಂಗು. 10,000 ರೂಪಾಯಿಗೆ ಸೇಲ್ ಮಾಡಿದ್ವಿ. ಇವತ್ತು 1.5 ಲಕ್ಷ 2 ಲಕ್ಷ ರೂಪಾಯಿ. ಈಗ DK ಶಿವಕುಮಾರ್ ಅವರು ಅವ್ರ ಹಳೆ ಗಾಡಿ ಕಾಲೇಜ್ ಡೇಸಲ್ಲಿ ಓಡಿಸ್ತಾ ಇದ್ದಿದ್ದು ರೆಡಿ ಮಾಡಿಸ್ಕೊಬಿಟ್ಟಿದ್ದಾರೆ. ಹಾಕ್ಬಿಟ್ಟು ಇದು ನನ್ನ ಕಾಲೇಜು ಡೇಸಲ್ಲಿ ಓಡಿಸ್ತಿದ್ದಿದ್ದು ಗಾಡಿ ಅಂದರು. ಬೆಂಗಳೂರಿಂದ ನನ್ನ ಕಸಿನ್ ಮೋಹನ್ ಅಂದ್ಬಿಟ್ಟು ಸಂಯುಕ್ತ ಕರ್ನಾಟಕದಲ್ಲಿ ವರ್ಕ್ ಮಾಡ್ತಾನೆ, ಅವ್ನು ಫೋಟೋ ತೋರಿಸ್ತಾ ನನಗೆ. ಆ ಥರ ಆಗಿ ಇಷ್ಟೆಲ್ಲ ಆಗಿತ್ತು ಮೇಡಮ್. ಸುಮಾರು ಜನ ಕೇಳಿದ್ರು. ಕೆಲವು ನೋಡದೇ ಇರೋದನ್ನು ನಾವು ಸುಳ್ಳು ಹೇಳಕ್ಕೆ ಹೋಗಬಾರ್ದು. ನಾವು ಏನು ಕಣ್ಣಲ್ಲಿ ನೋಡಿರ್ತೀವಿ ಅಷ್ಟು ಮಾತ್ರ ಹೇಳಬೇಕು. ಸುಮ್ಮನೆ ನೀವು ಕೆಲವು ಇಂಟ್ರ್ಯೂ ಮಾಡೋಕ್ಕೆ ಹೋದಾಗ ಕೆಲವು ಜನ ಎಲ್ಲ ಸುತ್ತಿ ಬಳಸಿ ಏನೇನೋ ಮಾತಾಡಿದ್ದಾರೆ. ಅಯ್ಯೋ ಮೇಡಮ್ ಕೇಳ್ತಿದ್ರಿ ಇದು ಯಾಕೆ ಹಿಂಗೆ ಹೇಳ್ತೀರಾ, ಈ ಥರ ಅಲ್ಲ ಈ ಥರ. ಬಟ್ ನಾವೇನು ಹೇಳೋಂಗಿಲ್ಲ, ಅವ್ರು ಏನೋ ಹೇಳ್ತಾರೆ. ಮೇಡಮ್ ಅದು ಅಟ್ಟಾಸ ಪಿಕ್ಚರ್ ಬಂತು ನೋಡಿ, ನಮ್ಮ ರಮೇಶ್ ಅವ್ರು ತೆಗೆದ್ರಲ್ಲ, ಅವಾಗಲಿಂದ ಇದು ವೀರಪ್ಪಂದು ಸ್ಟಾರ್ಟ್ ಆಯಿತು ಮೇಡಮ್. ವೀರಪ್ಪನ್ ಮೇನಿಯಾ ಸ್ಟಾರ್ಟ್ ಆಗೋದು, ಯೂಟ್ಯೂಬ್ಗೆ ಹಾಕೋದು. ಫಸ್ಟ್ ಶಿವ ಸುಬ್ರಹ್ಮಣ್ಯಂ ಹಾಕ್ದ, ಅವನದು ಚಾನಲ್ ಇದೆ. ಶಿವ ಸುಬ್ರಹ್ಮಣ್ಯಂ ಚಾನಲ್ ಸ್ಟಾರ್ಟ್ ಮಾಡಿದ್ದಾನೆ, ಅವನದೇ ಶಿವ ಸುಬ್ರಹ್ಮಣ್ಯಮ್ದು ಚಾನಲ್ ಇದೆ. ಆದ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇನ್ನೊಬ್ರು ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಜಾಸ್ತಿ ಓಡ್ತಾ ಇರೋದು ಇವಾಗ ನಿಮ್ಮದೇ ಜಾಸ್ತಿ ಓಡ್ತಾ ಇರೋದು ನನಗೆ ತಿಳಿದ ಮಟ್ಟಿಗೆ. ಹಾಂ, ಇಷ್ಟಾಗಿ ಬಂದ್ವಿ. ಆಮೇಲೆ ಮಾಮೂಲಿ ಮಾಡಿ ಇವಾಗಲೂ ಜರ್ನಲಿಸಮ್ ಮಾಡ್ಕೊಂಡು ಫೋಟೋ ಗೀಟ ಮಾಡ್ಕೊಂಡು ಇದ್ದೀವಿ. ಹಾಂ, ಖುಷಿ ಆಯ್ತು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಮೀಟ್ ಖಂಡಿತ ಮೇಡಮ್, 100ಗೆ 1000%. ನಾವು ಅವ್ರನ್ನ ನೋಡಿ, ಬಟ್ ನಮಗೆ ಏನಾದ್ರು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಅಪ್ಪ ಅಮ್ಮ ಇದ್ದಾರೆ, ನಾವೇ ದೊಡ್ಡ ಮಗ. ಹೊಡೆದಾಕೊಳ್ಳಿಕ್ಕೆ ಸಿಗಾಕೊಂಬಿಟ್ಟಿದ್ದೀವಲ್ವಾ. ಈಗ ಒಂದು ಆನೆಕಾಯಿ ಸಿಗಾಕೊಂಡಿರ್ತೀವಿ, ಬಚಾವ್ ಹೋಗ್ಬಿಟ್ರೆ ನಮಗೆ ರೀಬಾರ್ನ್ ಆದಂಗೆ. ಅವ್ನು ನಮಗೇನು ಮಾಡಲಿಲ್ಲ, ಜಾಸ್ತಿ ಹಿಂಗೆ ನಿಕ್ಕಾದಂಗೆ ಉಳಿಯಪ್ಪೋ ಹಿಂಗೆ ಉಳ್ಳೆಪ್ಪೋ. ಅದು ಕ್ಯಾಮ್ರಾ ಎಲ್ಲ ಹಿಂಗೆ வெச்சிட்டு நான் போகிறேன், அப்புறம் எடுத்துக்கோ ಅಂತ ಹೇಳ್ದೆ. ಅಷ್ಟೇ ಹೇಳ್ದೆ. ಎಣ್ಣೆ ಇರ್ಕ ಸಾಪಡಿ ಇರ್ಕ ಕೊಡುವಂಗೆ ಅಂದ್ಬಿಟ್ಟು 2 ಪ್ಯಾಕೆಟ್ ಎತ್ಕೊಂಡು ಹೋದರು. ಒಂದು ಬಾಟ್ಲು ನೀರು ತೊಗೊಂಡು ನಾವು ಒಂದು 3 ಪ್ಯಾಕೆಟು ಹೊರಗಡೆ ಬಂದು ರವಿ ಬೆಳಗೆರೆ ಸರ್ ಕಾರಲ್ಲಿ ತಿನ್ಕೊಂಡ್ವಿ. ಅವರು ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಪ್ಪ ಮೈಸೂರವ್ರು, ನೀವು ಬೈಬಿಟ್ಬಿಡ್ತೀರಾ ಅಂದರು. ಇಲ್ಲ ಸರ್ ನೀವು ಹಾಕಿಕ್ಬಿಟ್ಟಿರಾ ಆಮೇಲೆ ಅಂತಂದೆ. ಯಾವುದು ಫೋಟೋಗಳೇನು ಹಾಕಲಿಲ್ಲ. ನೀವು ನಿಮ್ಗೆ ಯಾವಾಗ ಅನಿಸಿದ್ದು ಎಲ್ಲರ ಹತ್ರನೂ ಹೇಳ್ಕೊಬೇಕು ಅಂತ ವೀರಪ್ಪನ್ ಮೀಟ್ ಮಾಡಿದೆ ಅಂತ? ಮೇಡಮ್, ನನಗೆ ನಮ್ಮ ವೀರಪ್ಪನ್ ಅಂದರೆ ಮನೇಲಿ ಗೊತ್ತಾಯಿತು. ನಮ್ಮ ತಾಯಿಯವ್ರಿಗೆಲ್ಲ ಹೇಳ್ದೆ ಹಿಂಗೆ ಸಿಕ್ಕಿದ್ದ ಹಿಂಗೆ ಅಂತ. ಹೋಗು ನಿನಗೆ ಯಾಕೆ ಸಿಕ್ತಾನೆ ಬಂದು ಕಾಡಲ್ಲಿ ಅವನು ಹಂಗೆ ಹಿಂಗೆ ಸುಮ್ಮನೆ ಸುಳ್ಳು ಹೇಳ್ತೀಯ ಹಂಗೆ ಹಿಂಗೆ ಅಂತಂದರು. ಈಗ ಸಾಕ್ಷಿ ಇದ್ದರೆ ಅಲ್ವಾ ನಾವು ಕೊಡಬೇಕು. ಏನು ಮಾಡೋಕ್ಕೂ ಆಗೋದಿಲ್ಲ. ಇವತ್ತಿನ ದಿವಸ ಸಾಕ್ಷಿ ಇಲ್ಲ. ಅವಾಗಿನ ಥರ ಮೊಬೈಲ್ ಇದ್ದಿದ್ರೆ ಹೆಂಗೋ ಮಾಡಿ ಶೂಟ್ ಮಾಡ್ಕೊಂಬಿಟ್ಟು ಕದ್ದು ತೊಗೊಂಬಂದು ತೋರಿಸ್ತಿದ್ವಿ. ಅವಾಗೆಲ್ಲ ನೆಗೆಟಿವ್ ಕಾಲ. ಇವತ್ತು ಅಲ್ಲಲ್ಲ, ಈಗ ನಿಂತ್ಕೊಂಡಿರೋ ಫೋಟೋ ಹುಡುಗಿ ಹತ್ರ ಒಬ್ಳ ಹತ್ರನೇ ಇರೋದು. ತೆಗ್ಗಿ ಆ ಹುಡುಗಿ ಹತ್ರ ಸಿಕ್ಬಿಟ್ರೆ ನಮಗೆ, ಅವರು ನೆಗೆಟಿವ್ ಹುಡುಕ್ತಾನೆ ಇದ್ದಾಳೆ. ನಮ್ಮ ರಾಜು ಮಗಳು ಇವತ್ತಿಗೂ ಹುಡುಕ್ತಾನೆ ಇದ್ದಾಳೆ, ಸಿಕ್ಕಿಲ್ಲ. ಹಂಗಾಗಿ ನಮ್ಮ ಹುಡುಗರ ಹತ್ರ ಎಲ್ಲ ಹೇಳಿದ್ವಿ ಅಂತ. ಬಿಡು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಅದೆಲ್ಲ ಕಾಂಟ್ರವರ್ಸಿಗಳಾಗ. ಅವಾಗ ತುಂಬ ಇದಿತ್ತು ಮೇಡಮ್. ಏನಂತಂದರೆ ಅವ್ರ ಬಗ್ಗೆ ಮಾತಾಡಿದ್ರೆ, ಅವ್ರ ಬಗ್ಗೆ ಕೇಳಿದ್ರೆ ಪೊಲೀಸ್ ಕೇಸು. ಹಾಂ ಮೇಡಮ್, ಅಲ್ಲಿ ಬಂದು ಕೂತ್ಕೊಂಡು ಪೂಜೆ ಮಾಡಿಕೊಂಡು ಮೇಕೆ ಬಲಿ ಕೊಟ್ಕೊಂಡು ಆ ಕಾಡಲ್ಲಿ 3 ಸಲ ಹೋದೆ. ಅಲ್ಲಿರೋರು ತೋರಿಸಿದ್ರು, ವೀರಪ್ಪನ ಹಿಂಗೆ ಬರೋದು, ಇಲ್ಲೇ ಇದು ಮಾಡೋದು, ಇಲ್ಲೇ ಬಲಿ ಕೊಡ್ತಾ ಇದ್ದು. ಅಮಾವಾಸ್ಯೆ ದಿವಸ ನೋಡಿ, ಇವತ್ತು ಅಮಾವಾಸ್ಯೆನೇ, ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋದು. ಅಲ್ಲಿ ಮೂಲ ಅಲ್ಲಿಗೆ ಬರೋಲ್ಲ ಜನ ಜಾಸ್ತಿ ಅಂದ್ಬಿಟ್ಟು ಕಾಟು ಬನ್ನಾರಿ ಅಮ್ಮ ಅಂತ ಅಂದ್ಬಿಟ್ಟಿದೆ. ನಿಮಗೆ ಅದ್ರದ್ದು ಫೋಟೋ ನನ್ನ ಲ್ಯಾಪ್ಟಾಪಲ್ಲಿದೆ, ಕಳಿಸ್ಕೊಡ್ತೀನಿ, ಅದನ್ನು ತೋರಿಸಿ. ನೀವು ನೆಕ್ಸ್ಟ್ ಏನಾರು ಹೋಗ್ಬೇಕಾದ್ರೆ ನಾನು ಎವ್ರಿ ಮಂತ್ 25ನೇ ತಾರೀಕು 26ನೇ ತಾರೀಕು ಬಣ್ಣಾರಿಗೆ ಹೋಗ್ತೀನಿ. ಆವಾಗ ಬಂತು ಅಂದರೆ ಏನಾರು ಮಾಡಿ ಪರ್ಮಿಷನ್ ತೊಗೋತೀನಿ. ನೀವು ಒಳಗಡೆ ಹೋಗ್ಬಿಟ್ಟು ಜನಗಳಿಗೆ ತೋರಿಸಿ, ವೀರಪ್ಪನ್ನು ಇಲ್ಲಿ ಬಂದು ಪೂಜೆ ಮಾಡಿ. ನಿನಗೆ ಪ್ರತಿಯೊಂದು ಅವನು ಹೇಳಿದ್ದು ನನಗೆ ಒಂದೊಂದು ಸ್ಪಾಟು ಗೊತ್ತು. ಅವನು ಎಲ್ಲಿ ಕೂತ್ಕೋತಿದ್ದ, ಎಲ್ಲಿ ಬಲಿ ಕೊಡ್ತಿದ್ದ ಮೇಕೆನ, ಆಮೇಲೆ ಎಲ್ಲಿ ಅಡುಗೆ ಮಾಡಿಸ್ತಿದ್ದ, ಎಲ್ಲಿ ಊಟ ಅಷ್ಟು ಜಾಗನೂ ನಂಗೆ ಗೊತ್ತಲ್ಲ. ಒಂದು ಬಾವಿ ಇದೆ, ಬಾವಿ ಮೇಕೆ ಬಲಿ ಕೊಡ್ಬೇಕಂದ್ರೆ ಅಷ್ಟು ಜನ ಒಂದು ಟೀಮಲ್ಲಿ ಯಾವಾಗ ತೊಗೊಂಬರು ಅಲ್ಲಿ ಸುತ್ತಮುತ್ತ ಕಾಡಿ ತೊಗೊಂಬಂದು ಮೇಕೆಗಳು ಅವರೇ ಕೊಡೋರು. ಹಳ್ಳಿ ಸುತ್ತಮುತ್ತ ಹಳ್ಳಿ ಅಲ್ವಾ, ಮೇಕೆ ತೊಗೊಂಬಂದರೆ ಅವ್ರು ಫುಡ್ ಸಪ್ಲೈ ಮಾಡೋರು, ಅವರು ಕೊಡೋರು. ಪೂಜೆ ಮುಗಿಸ್ಕೊಂಡೆಲ್ಲ ಇದು ಮಾಡಿ ಬಲಿ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋನು. ಓಕೆ, ವೀರಪ್ಪನ್ ಡೆತ್ ಆದ್ಮೇಲೆ ನಿಮ್ಮದು ವೈಲ್ಡ್ ಲೈಫ್ ಫೋಟೋಗ್ರಫಿ ಜರ್ನಿ ನಿಲ್ಸಿದ್ರಾ ಅಥವಾ ಹಾಗೆ? ಮೇಡಮ್, ಒಂದು 2-3 ವರ್ಷ ನಿಲ್ಲಿಸ್ಬಿಟ್ಟಿದ್ವಿ. ಇವಾಗ ಕಂಟಿನ್ಯೂ ಮಾಡ್ತಾ ಇದೀವಿ. ಇವಾಗ ಏನು ಮಿಸ್ ಸತ್ತೋಗ್ಬಿಟ್ಟ ಅಂತ ನಿಲ್ಲಿಸ್ಬಿಟ್ರೆ? ಹಂಗಂತಲ್ಲ, ಅಂದರೆ ನಾವು ಸ್ವಲ್ಪ ಬ್ಯುಸಿ ಆಗ್ಬಿಟ್ವಿ ಈ ಕಡೆಗೆ. ಒಂದು 3-4 ವರ್ಷ ನಿಲ್ಲಿಸಿದ್ವಿ. ಇವಾಗ ಪುನಃ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಹಾಂ, ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಮೇಡಮ್. ಆಗ್ಬೋದು ಒಳಗಡೆ ಹೋಗಿ, ಇವಾಗೇನು ವೀರಪ್ಪನ ಕಾಟ ಇಲ್ಲ, ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗಿ. ನೀವು ಬೂದಿ ಪಡ್ಗ ಎಲ್ಲ ಪರ್ಮಿಷನ್ ತೊಗೊಂಡು ಹೋಗಿದ್ದೀರಾ, ನಂಗೆ ಗೊತ್ತಾಯಿತು. ನಾನು ಹೋದಾಗ ಮೊನ್ನೆ ಹೇಳಿದ್ರು, ಹಿಂಗೆ ಒಬ್ಬರು ಲೇಡಿ ಇವೆಲ್ಲ ಬಂದಿದ್ರು ಅಂತ. ನನ್ನ ಫ್ರೆಂಡೇ ನಂದಿನಿ ಅಂದ್ಬಿಟ್ಟು ಅಂತ ಹೇಳಿದೆ. ಪರ್ಮಿಷನ್ ಇಲ್ಲದೆ ಹೌದು, ಬ್ರೇಕ್ ಮಾಡಬಾರ್ದು. ಇಲ್ಲ, ನಾವು ಇವ್ರುಗಳು ಹೇಳ್ದಾಗ್ಲೂ ಒಂದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.